ಶುಕ್ಲಾಂಬರಧರಂ ವಿಷ್ಣುಹುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಮಾತಾಯ ಪಿತಾಯ ಯುಧಸ್ತನಯಾ ವಿಭೂತಿ ಸರ್ವಂ ಯತೆ ವರ್ಯವೇನ ವಧನ್ವಯಾನಾಂ ಆದ್ಯಸ್ಯ ನಗುಣೇರ್ವಗುಳಾಭಿ ಶ್ರೀರಾಮತ್ವದಂಗರಿ ಪ್ರಣಮಾಮಿ ಯುಗಳಂ ನಮಾಮಿ. ಶ್ರೀಶೈಲೇಶದಯಾಭಾತ್ರಂ ವಿಭಕ್ತ್ಯಾದಿಗುಣಾರ್ಣವಂ ಯತೇಂದ್ರ ಪ್ರವಣಂ ವಂದೇ ರಮ್ಯಜಾಮಾದರ್ಮುನಿಂ ಲಕ್ಷ್ಮೀನಾಥ ಸಮಾರಂಭನಾದಯಾಮುನಮಧ್ಯಮಾಂ ಅಶ್ವದಾಚಾರ್ಯ ಪರ್ಯಂತಂ ವಂದೇ ಗುರುಪರಂಪರಾ. ವಾತಾಪಿ ಗಣಪತಿಂ ಭಜೇಹಂ ವಾತಾಪಿ ಗಣಪತಿಂ ಭಜೇಹಂ ವಾತಾಪಿ ಗಣಪತಿಂ ಭಜೇಹಂ ವಾತಾಪಿ ಗಣಪತಿಂ ಭಜೇಹಂ ವಾತಾಪಿ ಗಣಪತಿಂ ಭಜೇಹಂ. ವಾರಣಾಚಲ್ ವರೆ ಪ್ರದಂ ಶ್ರೀ ವಾರಣಾಚಲ್ ವರೆ ಪ್ರದಂ ಶ್ರೀ ವಾತಾಪಿ ಗಣಪತಿಂ ಭಜೇಹಂ. ಭೂತಾದಿ ಸಂಸೇವಿತ ಚರಣಂ ಭೂತ ಭೌತಿಕಾ ಪ್ರಪಂಚ ಭರಣರೀ ಭೂತ ಭೌತಿಕಾ ಪ್ರಪಂಚ ಭರಣಂ ವೀತರಾಗಿನಂ ವಿರತ ಯೋಗಿನಂ ಶ್ರೀ ವೀತರಾಗಿನಂ ವಿರತ ಯೋಗಿನಂ ವಿಶ್ವಕಾರಣಂ ವಿಘ್ನವಾರಣಂ ವಾತಾಪಿ ಗಣಪತಿಂ ಭಜೇಹಂ. ಪುರಾ ಕುಂಭ ಸಂಭವ ಮುನಿವರಂ ಪ್ರಬೋದಿತಂ ತ್ರಿಕೋಣ ಮಧ್ಯಗತಂ ಮುರಾರೇ ಪ್ರಮುಖಾದ್ಯುಪಾಸ್ಥಿತಂ ಮೂಲಾಧಾರಂ. ಪ್ರಣವಾಸ್ವರೂಪ ವಕ್ರತುಂಡಂ ನಿರಂತರಂ ದಿಟಿಲ ಚಂದ್ರಖಂಡಂ ನಿಜವಾಮಕರ ವಿದ್ರುದೇಶುದಂಡಂ ಕರಂಭುಜ ಪಾಶ ಬೀಜಾಪೂರಂ ಕಲುಷ ವಿದೂರಂ ಭೂತಾಕಾರಂ ಅನಾದಿ ಗುರುಹುವತೋಷಿತ ಬಿಂಬಂ ಹಂಸದ್ಪರಿಪೂಜಿತ ಹೇನಂ ವಾತಾಪಿ ಗಣಪತಿಂ ಭಜೇ ಗಣಪತಿಂ ಭಜೇಹಂ ಗಣಪತಿಂ ಭಜೇಹಂ ಗಣಪತಿಂ ಭಜೇಹಂ. ಕೀರ್ತನಾರಂಭ ಕಾಲದಲ್ಲಿ ಪ್ರಾಜ್ಞ ಮಹನೀಯರಾಗಿರ್ತಕ್ಕಂಥ ಅವರು ರಾಮನಾಮವನ್ನು ಕುರಿತು ಹೇಳ್ತಾರೆ. ರಾಮ ರಾಮ ಎಂಬೆರಡಕ್ಷರ ಪ್ರೇಮದಿ ಸಲಹಿತು ಭಜಕರರೆಲ್ಲ ನೇಮದಿ ಭಜಿಸಿದವಗೆ ಕಾಮಿತಗಳತ್ತು ಸಲಹುವನು ರಾಮ. ಶ್ರೀರಾಮನಾಮವೇ ಇಂಥದ್ದು ಎಂದರೆ ಆ ಮಹಾನುಭಾವನಾಗಿರುವ ರಾಘವನ ಮಕ್ಕಳಾಗಿರುವ ಕುಶಲವರ ಚರಿತ್ರೆಯೂ ಸಹ ಲೋಕದಲ್ಲಿ ಅಷ್ಟೇ ಪ್ರಖ್ಯಾತವಾಗಿದೆ. ಕುಶಲವರು ಎಂಬ ಕಥೆ ಲೋಕರೂಢಿಯಲ್ಲಿ ಲವಾಕುಶ ಲವಾಕುಶ ಎಂಬತಕ್ಕಂಥ ಒಂದು ಪದ್ಧತಿ ಬಂದಿದೆ. ಅಂತೂ ಕುಶಲವರು ಯಾರು ಈ ಚರಿತೆಯನ್ನು ಕೇಳುವರೋ ಅವರಿಗೆಲ್ಲರಿಗೂ ಮಂಗಳವೂ ಕುಶಲವೂ ಪ್ರಾಪ್ತವಾಗಲಿ ಎಂಬುದಾಗಿ ಗೀರ್ವಾಣ ಮಹರ್ಷಿಗಳೆಲ್ಲರೂ ಆಶೀರ್ವಾದ ಮಾಡಿದ್ದಾರೆ ಎಂದ ಮೇಲೆ ಆ ಕುಶಲವರ ಚರಿತ್ರೆಯನ್ನ ನಾವು ಕೇಳಿ ಶ್ರೀರಾಮಾನುಗ್ರಹಕ್ಕೆ ಪಾತ್ರರಾಗೋಣ. ಮೆರವಪುರದೊಳಗೆ ಪಿರಿಯವನೆನಿಸಿದ ಪರಮ ಪುರುಷ ಹರಿಚರಿತೆಯ ಪಾಡೆ ಪಾಡಿ ಪೊಗಳಲ್ ಅತಿಮೋದವೆನಿಪುದು ಸುರುಚಿರ ಭಾಗ್ಯ ಸುಸಾಧಕವೋ. ರಾಮ ರಾಮ ಜಯ ರಾಮ 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 ಸೀತಾರಾಮ ರಾಮ ರಾಮ. ತ್ರೇತಾಯುಗದಲ್ಲಿ ರಾವಣ ಕುಂಭಕರ್ಣಾದಿಗಳನ್ನು ಸಂಹಾರ ಮಾಡಿದ ರಘುವೀರ ಸಮರ್ಥ ಶ್ರೀರಾಮದೇವ ಅಯೋಧ್ಯಾನಗರದಲ್ಲಿ ಬಂದು ರಾಜ್ಯಭಾರವನ್ನು ಮಾಡುತ್ತಿದ್ದಾನೆ. ರಾಮರಾಜ್ಯ ಎಲ್ಲಿ ಕಳುವು ಸುಲಿಗೆ ಕ್ಷಾಮ ಢಾಮರಗಳಿಲ್ಲವೋ ಆ ನಾಡಿಗೆ ಹೆಸರು ರಾಮರಾಜ್ಯ ಎಂದು. ರಘುವೀರ ಸಮರ್ಥ ರಾಜ್ಯಭಾರವನ್ನು ಮಾಡುತ್ತಿರುವಾಗ ಮುಂದೊಂದು ಕಾಲದಲ್ಲಿ ಮಾತೆಯಾದ ಸೀತಾದೇವಿ ಗರ್ಭವತಿಯಾಗಿದ್ದಾಳೆ.
5 ಮಾಸಗಳ ಕಳೆದಾಗ ಸೀಮಂತನ ಶಾಸ್ತ್ರವನ್ನೆಲ್ಲವನ್ನು ಮಾಡಿದಾಗ ರಘುವೀರ ಸಮರ್ಥ ಬಂದು ಸೀತಾಮಾತೆಯನ್ನು ಕೇಳಿದನಂತೆ, ಸೀತಾ, ನಿನ್ನ ಮನದ ಬಯಕೆ ಏನಾದರೂ ಇದ್ದರೆ ಹೇಳು, ನಾನು ನೆರವೇರಿಸಿಕೊಡ್ತೇನೆ. ಆಗ ಮಾತೆಯಾದ ಸೀತಾದೇವಿ ಹೇಳಿದಳಂತೆ, ಸ್ವಾಮಿ, ನನಗಿರುವುದೊಂದೇ ಬಯಕೆ, ಪುಣ್ಯ ನದಿಗಳ ಸ್ನಾನ, ಪುಣ್ಯ ಪುರುಷರ ದಿವ್ಯ ಚರಿತೆಯ ಸ್ಮರಣ, ಮಹನೀಯರ ಪಾದ ಸಂದರ್ಶನ. ಇಷ್ಟಲ್ಲದೆ ನಾನು ಮತ್ತೇನನ್ನು ಕೇಳಲಿ? ರಾಮದೇವರು ನಕ್ಕರು. ಸೀತಾ, ಇಷ್ಟೆಲ್ಲವನ್ನು ನೀನು ಬಯಸುತ್ತಿರುವುದನ್ನು ಪಡೆಯಬೇಕಾದರೆ ಕಾಡಿಗೆ ಹೋಗಬೇಕು. 14 ವರ್ಷಗಳ ಕಾಲ ಅನುಭವಿಸಿದ ಆ ಕಾಡಿನ ದುಃಖ ಸಾಲದು ಎಂದು ಮತ್ತಷ್ಟು ಆಶೆ ಪಡುತ್ತಿದ್ದಾಳೆ. ಹಾಗೆ ಆಗಲಿ, ತಥಾಸ್ತು. ಆಶೀರ್ವಾದ ಮಾಡಿ ಬಂದಿದ್ದಾನೆ. ಸ್ವಲ್ಪ ಕಾಲ ಕಳೆದಿದೆ. ಆ ನಾಡಿನಲ್ಲಿ ಒಂದು ದಿನ ರಾತ್ರಿ ನಗರಗಸ್ತನು ಸುತ್ತತಕ್ಕಂಥ ಒಬ್ಬ ಗುಪ್ತಚಾರ, ಆ ಗುಪ್ತಚಾರ ನಾಡನ್ನೆಲ್ಲ ಸುತ್ತಾಡ್ತಾ ಎಲ್ಲಿಗೆ ಬರ್ತಾ ಇದ್ದಾನೆ? ರಜಕರ ಬೀದಿಗೆ ಬರುತ್ತಿದ್ದಾನೆ. ಆ ರಜಕರ ಬೀದಿಗೆ ಬರುವಾಗ ಅಲ್ಲಿ ಗಂಡ ಹೆಂಡರಿಬ್ಬರು ಜಗಳವಾಡ್ತಾ ಇದ್ದಾರಂತೆ. ಗಂಡನಿಗೆ ತಿಳಿಸದೆ ಹೆಂಡತಿ ತಾಯಿ ಮನೆಗೆ ಹೋಗಿದ್ದಾಳೆ. ಹೋದ ದಿನ ಶುಕ್ರವಾರವಾದ್ದರಿಂದ ತಾಯಿ ಮತ್ತೆ ಗಂಡನ ಮನೆಗೆ ಹೋಗದಂತೆ ತಡೆದಳಂತೆ. ತನ್ನ ಅನುಮತಿ ಇಲ್ಲದೆ ತಾಯಿ ಮನೆಗೆ ತೆರಳಿದಳಲ್ಲ ಎಂಬ ಸಿಟ್ಟಿನಿಂದ ಮಾರನೇ ದಿನ ಬಂದಂಥ ಹೆಂಡತಿಗೆ ಹೇಳುತ್ತಿದ್ದಾನೆ, ಯಾರನ್ನು ಕೇಳಿ ಹೋಗಿದ್ದೀಯೇ ನಿಮ್ಮಮ್ಮನ ಮನೆಗೆ? ತಪ್ಪಾಯಿತು ಕಾಣ್ರಿ, ತಾಯಿಗೆ ಹುಷಾರಿಲ್ಲ ಎಂದು ತಿಳಿದು ಹೋದೆ. ಅಲ್ಲಿ ಹಿಂತಿರುಗಿ ಹೋಗ್ತೇನೆ ಎಂದರೆ ನಮ್ಮಮ್ಮ ಈ ದಿನ ಶುಕ್ರವಾರ, ಮುತ್ತೈದೆಯರು ಹೋಗಬಾರದು ಎಂದು ತಡೆದಳು, ಆದ್ದರಿಂದ ನಿಂತೆ. ಈತನಂದ, ಹೌದಾ? ನಿಮ್ಮಮ್ಮ ಹೇಳಿದಂತೆಲ್ಲ ಕೇಳಿಕೊಂಡಿರಬೇಕಾದವಳು ಪುನಃ ನನ್ನ ಮನೆಗೆ ಬಂದೆ. ನನ್ನ ಅನುಮತಿ ಇಲ್ಲದೆ ತಾಯಿ ಮನೆಗೆ ಹೋದವಳು, ಇಚ್ಛೆ ಬಂದಂತೆಲ್ಲ ನಡೆಯುವವಳು ನನ್ನ ಹೆಂಡತಿಯಲ್ಲ. ನಾನು ನಿನ್ನನ್ನು ಬಿಟ್ಟುಬಿಟ್ಟಿದ್ದೇನೆ, ಹೊರಟಾಗ. ಕೂಡಲೇ ಯಾಕೆ ಕೈ ಜೋಡಿಸಿದ್ಲು? ಏನ್ರಿ, ಈ ಸಣ್ಣ ಮಾತಿಗಾಗಿ ನನ್ನನ್ನು ಬಿಟ್ಟೆ ಎಂದರೆ ಏನು ಮಾತು? ತಪ್ಪಾಯ್ತು ಕಾಣ್ರಿ. ಅವನಂದ, ಏನನ್ಕೊಂಡಿದ್ದೀಯ ನನ್ನನ್ನ? ನಾನು ನಿನ್ನನ್ನು ಬಿಟ್ಟೆ ಅಂದ್ರೆ ಬಿಟ್ಟೆ. ಬಿಟ್ಟವಳನ್ನ ಪುನಃ ಹೆಂಡತಿ ಎಂದು ಸ್ವೀಕರಿಸಿ ಆಳಲು ನನ್ನನ್ನ ಏನಂದುಕೊಂಡಿದ್ದೀಯಾ? ಈ ನಗರಗಸ್ತನು ಸುತ್ತತಕ್ಕಂಥ ಗುಪ್ತಚಾರ ಮನೆ ಬಾಗಿಲಲ್ಲಿ ನಿಂತಿದ್ದಾನೆ. ಈ ರಜಕ ತನ್ನ ಹೆಂಡತಿಗೆ ಹೇಳ್ತಾನೆ, ನನ್ನನ್ನು ಯಾರು ಅಂದುಕೊಂಡಿದ್ದೀಯೇ? ಬಿಟ್ಟ ಗೆಂಡರ್ ಕೂಡಿ ಬಾಳ್ವ ರಾಮ ನಾನಲ್ಲ, ಬಿಟ್ಟ ಗೆಂಡರ್ ಕೂಡಿ ಬಾಳ್ವ ರಾಮ ನಾನಲ್ಲ. ರಕ್ಕಸರ ಸೆರೆಯಲ್ಲಿದ್ದ ಅಂಗನೆಯನು ಕರತಂದ, ರಕ್ಕಸರ ಸೆರೆಯಲ್ಲಿದ್ದ ಅಂಗನೆಯನು ಕರತಂದ. ಹೇಳಿ ರಾಮ ನಾನಲ್ಲ, ಬಿಟ್ಟ ಗೆಂಡರ್ ಕೂಡಿ ಬಾಳ್ವ ರಾಮ ನಾನಲ್ಲ. ನಾನಲ್ಲ. ನನ್ನನ್ನು ಯಾರು ಅಂದುಕೊಂಡೆ? ಬಿಟ್ಟ ಹೆಂಡತಿಯನ್ನು ಕೂಡಿ ಬಾಳುವ ರಾಮ ನಾನಲ್ಲ. ಹೊರಗಡೆ ಈ ಮಾತನ್ನು ಕೇಳಿದ ಗುಪ್ತಚಾರ ಕಿವಿಗಳನ್ನು ಮುಚ್ಚಿದ. ರಾಮ 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 ರಾಮ, ಇದು ಏನು ಅಪವಾದವೋ ತಂದೆ? ಮಾತೆ ಸೀತೆಯ ಮೇಲೆ ಎಂಥ ಅಪವಾದ! ನೇರವಾಗಿ ಅರಮನೆಗೆ ಬಂದಿದ್ದಾನೆ. ಬೆಳಗಾಯಿತು. ಶ್ರೀರಾಮದೇವರು ತನ್ನೆಲ್ಲ ನಿತ್ಯ ಕರ್ತವ್ಯಗಳನ್ನು ಮುಗಿಸಿ ನಾಡಿನ ವಿಚಾರವನ್ನು ತಿಳಿಯಲು ಗುಪ್ತಚಾರನ ಬಳಿಗೆ ಬಂದು ನಿಂತರಂತೆ. ಗುಪ್ತಚಾರ, ಏನು ಸಮಾಚಾರ? ಗುಪ್ತಚಾರ ಹೇಳ್ತಾನೆ, ದೇವ, ಪೇಳಲಾರೆ ಪೇಳದಿರಲಾರೆ ರಾಮ. ಹೇ ರಾಮ, ವಿಚಾರವನ್ನು ಹೇಳಲಾರೆ, ಹೇಳದೆ ಇರಲಾರೆ ಸ್ವಾಮಿ. ರಾಮ ಕೇಳಿದ, ಏನಪ್ಪ ಅದು? ಅಪವಾದ. ಅಪವಾದ ಯಾರ ಮೇಲೋಪ್ಪ? ಮಾತ ಸೀತೆಯ ಮೇಲಪವಾದ. ಸೀತಾಮಾತೆಯ ಮೇಲಪವಾದ ಸ್ವಾಮಿ. ಹಾ,
ಸೀತೆಯ ಮೇಲಪವಾದವೇ ಏನೆಂಬುದಾಗಿ? ಬಿಟ್ಟ ಹೆಂಡತಿಯನ್ನು ಕೂಡಿ ಬಾಳುವ ರಾಮ ನಾನಲ್ಲ ಎಂದು ಮಾತೆ ಸೀತೆಯನ್ನು ನೆಪ ಮಾಡಿ ನಿನ್ನನ್ನು ದೂರಿದ ಒಬ್ಬ ಪ್ರಜೆ. ರಾಮದೇವರು ಕ್ಷಣಕಾಲ ಸ್ತಂಭೀಭೂತರಾಗಿ ನಿಂತರು. ಏನು ಈ ಪ್ರಪಂಚ? ರಾವಣನ ಸೆರೆಯಿಂದ ಸೀತೆಯನ್ನು ಕರೆತರುವಾಗ, ಸೀತೆ ಅಗ್ನಿ ಪ್ರವೇಶ ಮಾಡಿದಾಗ ದೇವಾನುದೇವತೆಗಳು ಜೊತೆಗೆ ನನ್ನ ತಂದೆಯಾದ ದಶರಥ ಚಕ್ರವರ್ತಿ ಬಂದು ಸೀತೆಯು ಪರಮ ಪವಿತ್ರಳು ಸ್ವೀಕರಿಸು ಎಂದಾಗಲ್ಲವೇ ನಾನು ಈ ಸೀತೆಯನ್ನು ಕರೆತಂದೆ. ಬಹುಕಾಲ ಆಲೋಚನೆ ಮಾಡಿದ. ಮುಂದೆ ಮಾಡುವುದೇನು? ಲೋಕಾಪವಾದಕ್ಕೆ ಹೆದರಿ ನಡೆಯಲೇಬೇಕು. ನನ್ನ ನಾಡಿನ ಪ್ರಜೆಗಳಿಗೆ ಬೇಡವಾದ ಕಾರ್ಯವನ್ನು ನಾನು ಮಾಡುವುದಂತೂ ಸರಿಯಿಲ್ಲ. ಹಾಗಾದರೆ ಮುಂದಿನ ಕರ್ತವ್ಯ ಎಂದರೆ ಸೀತಾ ಪರಿತ್ಯಾಗ. ಭರತ ಶತ್ರುಘ್ನರನ್ನು ಕರೆಸಿ ಕೇಳಿದರೆ ಈ ಕಾರ್ಯ ಮಾಡಲು ತಮ್ಮಿಂದಾಗದು ಎಂದು ದೈನ್ಯದಿಂದ ಕೇಳಿ ದೂರ ಸರಿದರಂತೆ. ತೀರ್ಮಾನ ಮಾಡಿದ ರಾಘವ, ಇದು ನನ್ನನುಜನಾಗಿರ್ತಕ್ಕಂಥ ಲಕ್ಷ್ಮಣನೊಬ್ಬನಿಂದಲೇ ಈ ಕಾರ್ಯ ಸಾಧ್ಯ. ಬರೆ ಹೇಳಿ ನನ್ನ ತಮ್ಮನನ್ನ. ಧಡಧಡನೆ ಲಕ್ಷ್ಮಣ ಬಂದಿದ್ದಾನೆ. ಅಣ್ಣನ ಎದುರಿನಲ್ಲಿ ತಲೆ ಎತ್ತಿ ನಿಲ್ಲದೆ ಶಿರಬಾಗಿ ನೆಲವನ್ನು ನೋಡುತ್ತಾ, ಅಣ್ಣ ನನ್ನನ್ನು ಕರೆಸಿದೆಯಂತೆ, ಏನು ಕಾರಣ? ರಾಮದೇವರು ಕ್ಷಣಕಾಲ ಆಲೋಚನೆ ಮಾಡಿ, ತಮ್ಮ ಲಕ್ಷ್ಮಣ, ನಿನ್ನಿಂದ ಒಂದು ಕಾರ್ಯವಾಗಬೇಕಾಗಿದೆಯೋ? ತಮ್ಮ ಹೇಳಿದ, ಅಣ್ಣ ಇಂಥ ಕಾರ್ಯವನ್ನು ಮಾಡು ಎಂದು ಆಜ್ಞೆಯನ್ನು ಮಾಡು. ನಿನ್ನಿಂದ ಇಂಥ ಕಾರ್ಯವಾಗಬೇಕಾಗಿದೆ ಎಂದು ಕೇಳಬೇಡ, ಏನಪ್ಪಣೆಯನ್ನು ಕೊಡಿಸು. ಆಗ ರಾಮದೇವರು ಹೇಳಿದರು, ತಮ್ಮ ಬಿಟ್ಟು ಬಾ ಸೀತೆಯ. ತಮ್ಮ ಲಕ್ಷ್ಮಣ ಕೇಳಿದ, ಅಣ್ಣ ಎಲ್ಲಿ ಬಿಟ್ಟು ಬರಲಣ್ಣ? ಜನಕರಾಜನ ಅರಮನೆಯಲ್ಲಿ ಬಿಟ್ಟು ಬರಲೇ? ಗುರು ವಸಿಷ್ಠರ ಆಶ್ರಮದಲ್ಲಿ ತೊರೆದು ಬರಲೇ? ಎಲ್ಲಿ ಕರೆದೊಯ್ಯಲಿ? ಎಲ್ಲಿಂದ ಕರೆತರಲಿ? ತಮ್ಮ ಲಕ್ಷ್ಮಣ, ಕರತಾರದ ತೆರೆದಿ ಬಿಟ್ಟು ಬಾ. ಕರತಾರದ ತೆರದಲ್ಲಿ ಬಿಟ್ಟು ಬರಬೇಕೆ? ಎಲ್ಲಿ ಬಿಟ್ಟು ಬರಲಣ್ಣ? ನಟ್ಟಡವಿಯೊಳಗೆ ಬಿಟ್ಟು ಬಾ ತಮ್ಮ. ಲಕ್ಷ್ಮಣ ಕೇಳಿದ, ನಟ್ಟಡವೆಯೊಳಗೆ ತಾಯನ್ನು ಬಿಟ್ಟು ಬರಬೇಕೆ? ಕಾರಣವೇನಣ್ಣ? ನಾಡಿನ ಪ್ರಜೆಯೊಬ್ಬ ಬಿಟ್ಟ ಹೆಂಡತಿಯನ್ನು ಕೂಡಿ ಬಾಳುವ ರಾಮ ನಾನಲ್ಲ ಎಂದನಂತೆ. ಈ ಅಪವಾದವನ್ನು ನಾನು ಸಹಿಸಲಾರೆ ತಮ್ಮ. ನಾನು ಸೀತಾ ತ್ಯಾಗವನ್ನು ಮಾಡಿದ್ದೇನೆ, ಹೋಗು ಬಿಟ್ಟು ಬಾ. ಲಕ್ಷ್ಮಣ ಸೊಂಟದಲ್ಲಿರುವ ಕತ್ತಿಗೆ ಕೈ ಹಾಕಿ ಹೇಳ್ತಿದ್ದಾನ, ಅಣ್ಣ ಹೇಳು, ಯಾವ ಅಧಮನೀ ಕಾರ್ಯವನ್ನು ಮಾಡಿದ? ಅದಾವ ಕ್ಷುಲ್ಲಕನು ನನ್ನ ಮಾತೆಯ ಕೀರ್ತಿಯ ಮೇಲೆ ಕೆಸರನ್ನೆರಸಲು ಪ್ರಯತ್ನಿಸಿದರೋ ಅವನು ಇಂದ್ರನಾಗಿರಲಿ, ಚಂದ್ರನಾಗಿರಲಿ, ಅನಿತ ಭುವನ ಬ್ರಹ್ಮಾಂಡ ನಾಯಕನಾಗಿರಲಿ, ಹಿಡಿದ ಖಡ್ಗದಿಂದಲೇ ಎಣ ತಂದವನ ರುಂಡ ಬುಂಡೆಗಳನ್ನು ತುಂಡು ತುಂಡಾಗಿ ಕತ್ತರಿಸುತ್ತೇನೆ. ಹೇಳಣ್ಣ, ಹೇಳಣ್ಣ, ಯಾರಣ್ಣ ಹೇಳು. ರಾಮದೇವರು ಲಕ್ಷ್ಮಣನ ಕೈ ಹಿಡಿದು ಹೇಳ್ತಿದ್ದಾರೆ, ತಮ್ಮ ಯಾರಾದರೇನು, ಅವನು ನಮ್ಮ ನಾಡಿನ ಪ್ರಜೆ. ನೀನು ಈ ಕಾರ್ಯವನ್ನು ಮಾಡಲಾರೆ ಎಂದರೆ ನಾನು ಮುಂದಿನ ಕಾರ್ಯವನ್ನು ಆಲೋಚಿಸಬೇಕಾಗಿದೆ ಕಣೋ. ಲಕ್ಷ್ಮಣ ಪಾದ ಹಿಡಿದ, ಅಣ್ಣ ಅವತರಿಸಿದ ಮೊದಲ್ಗೊಂಡು ನಿನ್ನ ನೆರಳಂತೆ ನಡೆದು ನಿನ್ನಾಜ್ಞೆಯನ್ನು ಎಂದೂ ಮೀರದೆ ಬಾಳುತ್ತಿರುವ ತಮ್ಮನಿಗೆ ಈ ಘೋರ ಶಿಕ್ಷೆಯೇ ಅಣ್ಣ. ಹೆತ್ತ ತಾಯಿಗಿಂತಲೂ ಅತಿಶಯದ ಮಮತೆಯಲ್ಲಿ ಸೇವೆಯನ್ನು ಮಾಡಿದ ನನ್ನ ತಾಯಿ ಸೀತಮ್ಮನನ್ನ ಗರ್ಭವತಿಯಾಗಿರುವ ಸಂದರ್ಭದಲ್ಲಿ ಕಾಡಿನಲ್ಲಿ ಬಿಟ್ಟು ಬರುವ ಈ ಗತಿ ನನಗೆ ಬಂತೆ ಅಣ್ಣ. ಅಣ್ಣ ನಾನೇನು ಮಾಡಲು? ರಾಮದೇವರು ಹತ್ತಿರ ಬಂದು ಹೇಳ್ತಾರೆ, ತಮ್ಮ
ನಾನೊಮ್ಮೆ ನಿನ್ನತ್ತಿಗೆಯನ್ನು ಕೇಳಿದಾಗ ನಿನ್ನತ್ತಿಗೆಯೇ ಹೇಳಿದ್ದಳು ನಾನು ಕಾಡಿಗೆ ಹೋಗಬೇಕು ಎಂದು. ನೀನೊಂದು ಸಲ ಹೋಗಿ ವಿಚಾರಿಸು, ಸೀತೆ ಹೌದು ನಾ ಕಾಡಿಗೆ ಹೋಗಬೇಕು ಎಂದು ಹೇಳಿದ್ದು ಸತ್ಯ ಎಂದರೆ ಕರೆದೊಯ್ಯೋ. ಹಾಗಾದರೆ ಈಗಲೇ ಹೊರಟೆ ಎಂಬುದಾಗಿ ನೇರವಾಗಿ ಸೀತಾ ಮಂದಿರಕ್ಕೆ ಬರುತ್ತಿದ್ದಾರೆ. ಸೀತಾದೇವಿಯು ಜಗಜ್ಜನನಿಯನ್ನು ಪ್ರಾರ್ಥನೆ ಮಾಡ್ತಾ ಕುಳಿತಿದ್ಲು. ಹೇ ಜಗದಂಬಾ, ಹೇ ಜಗದೀಶ್ವರಿ ಮಾತಾ, ತಾಯೇ ಸರ್ವದಾ ನಿನ್ನನ್ನು ನಂಬಿದ ನನ್ನನ್ನು ಕಾಪಾಡು ಅನ್ನುತ್ತಿರುವಾಗ ಲಕ್ಷ್ಮಣ ದೇವರು ಹೊರಗಡೆಗೆ ಬಂದು ನಿಂತಿದ್ದ. ಕಂಡು ಓಡೋಡಿ ಬಂದಿದ್ದಾಳೆ. ಮೈದುನ, ನನ್ನ ಮುದ್ದಿನ ಮೈದುನ, ಏನು ಕಂದ ಇಲ್ಲಿ ನಿಂತೆ? ಲಕ್ಷ್ಮಣ ಹೇಳಿದ, ಅಮ್ಮ, ತಾವು ರಾಮದೇವನಲ್ಲಿ ಕಾಡಿಗೆ ಹೋಗಬೇಕು ಎಂದು ಅಪೇಕ್ಷೆಯನ್ನು ಪಟ್ಟಿರಾ? ಸೀತಾಮಾತೆ ಹೇಳ್ತಾಳೆ, ಆಹಾ, ನಮ್ಮ ಯಜಮಾನರಿಗೆ ನನ್ನ ಮೇಲೆ ಎಷ್ಟೊಂದು ಮಮತೆ ನೋಡಿದೀಯಾ, ಆಗಲೇ ಎಲ್ಲ ಏರ್ಪಾಡು ಮಾಡಿದ್ದಾರೆ. ಹೌದು ಲಕ್ಷ್ಮಣ, ನಾನು ಹೋಗಬೇಕು ಅಂದೆ, ಎಲ್ಲ ಸಿದ್ಧ ಮಾಡಿದ್ದೀಯಾ? ನೀವೇ ಹೋಗಬೇಕು ಎಂದಿರ ಅಮ್ಮ? ಅಮ್ಮ, ಹಾಗಾದರೆ ಹೊರಗಡೆ ರಥ ಸಿದ್ಧವಾಗಿದೆ, ಕಾಡಿಗೆ ಹೋಗಲು ಸಿದ್ಧರಾಗಿ ದಯಮಾಡಿಸಿ ತಾಯಿ. ಕಣ್ಣೀರ ಸುರಿಸುತ್ತ ಹೊರಟನಂತೆ ಲಕ್ಷ್ಮಣನು ಅರಮನೆಯ ಹೊರಗಡೆಗೆ. ಸೀತಾಮಾತೆಯು ನಾನು ರಾಣಿಯಂತೆ ಹೋದರೆ ಅಲ್ಲಿ ಋಷಿಪತ್ನಿಯರು ಏನೆಂದಾರು ಎಂಬುದಾಗಿ ಸಾಮಾನ್ಯವಾದ ಸೀರೆಯನ್ನುಟ್ಟು ಅಲ್ಲಿ ಎಲ್ಲರಿಗೂ ಹಂಚಲು ಹಣ್ಣು ಹಂಪಲಗಳನ್ನು ತೆಗೆದುಕೊಂಡು ದಡದಡದಡನೆ ಇಳಿದು ಬಂದರೆ ಲಕ್ಷ್ಮಣನು ರಥ ಸಿದ್ಧ ಮಾಡಿ ತಾನೇ ಸಾರಥಿಯಂತೆ ಕುದುರೆಗಳನ್ನು ಹಿಡಿದು ನಿಂತಿದ್ದ. ಮಾತೆಯಾದ ಸೀತಾದೇವಿ ರಥದಲ್ಲಿ ಕುಳಿತಿದ್ದಾಳೆ. ವಾಗಿ ಲಗಾಮನ್ನು ಹಿಡಿದಂತ ಲಕ್ಷ್ಮಣನು ಚಬಕನ್ನು ತೆಗೆದು ಆ ಕುದುರೆಗಳಿಗೊಂದು ಸಲ ಛೇಡನೆ ಹೊಡೆದರೆ ಆ ಕುದುರೆಗಳು ಹೆಜ್ಜೆಯನ್ನು ಹಿಂದಕ್ಕೆ ಇಡುತ್ತಿವೆಯಂತೆ. ಲಕ್ಷ್ಮಣ ಹೇಳುತ್ತಾನೆ, ಒಡೆಯನ ಮಡದಿಯನು ಅಡವಿಯಲ್ಲಿ ಬಿಟ್ಟು ಬರಲಾರದೆ ಅಡಿಯನು ಹಿಂದಕ್ಕಿಡುತ್ತಿರಬೆಯಾ ತುರಗವೇ? ರಾಮಾಜ್ಞೆಯನ್ನು ಪಾಲಿಸಲೇಬೇಕು. ನಡೆ, ಮುಂದೆ ನಡೆ, ಮುಂದೆ ನಡೆ ಎಂಬುದಾಗಿ ಶ್ರೀರಾಮಂತ ಮತ್ತೆ ಛೇಡನೆ ಹೊಡೆದನಂತೆ. ಓಡುತ್ತಿದೆ ತುರಗ. ಸರಸರ ಪೊರಟ ತುರಗ ವಕ್ಷಣದೆ ನೇರನೆ ಸೇರಿತು ಕಾನನವ. ರಾಘವನ ಮಡದಿ ಮನದೊಳಗೆ ಸಲಹೋ ಒಡೆಯ ಎಂದೆನುತ ಅನುನಯದಲ್ಲಿ ಪೊರೆಯೆಂದು ಜಗನ್ಮಾತೆಯನ್ನು ಬೇಡುತ್ತ ಲೋಕದಲ್ಲಿ ಬೆಳಗುವ ತರದಲ್ಲಿ ಕುಳಿತಳಾಗ ಜಗನ್ಮಾತ ಸೀತಾ ಕುಳಿತಳಾಗ ಜಗನ್ಮಾತ. ಮಾತಾ ಹೊರಟಿದೆ ರಥ. ಸೀತಾಮಾತೆ ಎದುರು ನೋಡುತ್ತಿದ್ದಾಳೆ. ಎಲ್ಲೋ ಆಶ್ರಮದಲ್ಲಿ ನಿಲ್ಲುತ್ತೆ, ಯಾವುದೋ ಪುಣ್ಯ ನದಿ ಹತ್ತಿರ ನಿಲ್ಲುತ್ತೆ ಅಂತಿದ್ದರೆ ಸಾಗುತ್ತಲೇ ಇದೆ. ಸೀತಾದೇವಿ ಬಯಸಿದ ಎಡೆಯಲ್ಲಿ ಒಂದೆಡೆಯಲ್ಲಿಯೂ ಈ ರಥ ನಿಲ್ಲದೆ ಮುಂದಕ್ಕೆ ಸಾಗುತ್ತಲೇ ಇದೆ. ಸೀತಾಮಾತೆ ನೋಡಿದ್ಲು, ಲಕ್ಷ್ಮಣ ಮೈದುನ, ರಥ ಎಲ್ಲಿಗೆ ಹೋಗ್ತಾ ಇದೆಯೋ? ಲಕ್ಷ್ಮಣನಿಗೆ ಪ್ರತ್ಯುತ್ತರವನ್ನು ಕೊಡಲು ಬಾಯಿಲ್ಲ. ಕಣ್ಣೀರು ಸುರಿಸುತ್ತಾ ತಲೆ ಎತ್ತಿ ಗಗನವನ್ನೇ ನೋಡುತ್ತಿದ್ದಾನೆ. ಗಗನ ನೋಡುತ್ತಾ ಹೇಳುತ್ತಿದ್ದಾನೆ, ಹೇ ಬ್ರಹ್ಮದೇವ, ನನ್ನನ್ನು ಕೇವಲ ಗಂಡ ಹೆಂಡರನ್ನು ಬೇರೆ ಮಾಡುವ ಕೆಲಸಕ್ಕಾಗಿಯೇ ನಿರ್ಮಾಣ ಮಾಡಿದೆಯ? ತಾಯಾದ ಸೀತೆಯನ್ನು ಕಾಡಿನಲ್ಲಿ ಬಿಟ್ಟು ಬರುವ ಈ ಹೇಯ ಕಾರ್ಯ? ಹೇ ರಾಮ, ಏನು ಮಾಡಿದನಪ್ಪ, ಏನು ಮಾಡಿದೆ ಎಂದು ಆಲೋಚಿಸುತ್ತಿದ್ದಾನೆ. ಮಾತೆಯಾದ ಸೀತಾದೇವಿ ಇದನ್ನು ಕಂಡು, ಲಕ್ಷ್ಮಣ ನಿಲ್ಲಿಸು ರಥವನ್ನ. ರಥ ಮುಂದಕ್ಕೆ ಸಾಗುತ್ತಲೇ ಇತ್ತು. ಕೂಡಲೇ ಈ ತಾಯಂದಳಂತೆ, ಓಹೋ, ಅರ್ಥವಾಯಿತು ಲಕ್ಷ್ಮಣ, ನಿನ್ನ ಮನಸ್ಸಿನಲ್ಲಿ ಏನೋ ಪಾಪ ಬುದ್ಧಿ ಇದೆ. ಲಕ್ಷ್ಮಣನು ರಾಮ ಹೇ ರಾಮಂತ ಕುದುರೆಯ ವಾಘೆಯನ್ನ ಬಲವಾಗೆಳೆದರಂತೆ. ಕೊರನೆ ಕೊರೆದು ಆ ತುರಗದ ಕುರಪುಟಗಳು ಮುಂದೆ ಸಾಗಲಾರದೆ ರಥ ನಿಂತಿದೆ. ಥಟ್
ಥಟ್ಟನೆ ಕೆಳಗಿಳಿದವನು ತಲೆಯನ್ನು ತಾಗಿಸಿ ಆ ಕಾಡಿನ ಮಧ್ಯದೊಳಗೆ ನುಗ್ಗಿದ. ಸೀತಾಮಾತೆ ಹಿಂಬಾಲಿಸಿ ಬಂದು ಹೇಳುತ್ತಿದ್ದಾಳೆ, ತಾಳು ಲಕ್ಷ್ಮಣ, ಏಕೆ ನನ್ನನ್ನು ಇಲ್ಲಿಗೆ ಕರೆತಂದೆಯೋ ಮೈದುನ? ನೋಡ ಬಯಸಿದಂತ ಆಶ್ರಮಗಳೆಲ್ಲ ಸಾಗಿ ಹೋದವು, ನದಿಗಳೆಲ್ಲ ದೂರಾದವು, ಮುನಿಗಳೆಲ್ಲರೂ ಎಲ್ಲೋ ಹೋದರು. ಯಾರು ಇಲ್ಲದ ಈ ಭಯಂಕರ ಘೋರಾರಣ್ಯದಲ್ಲಿ ನನ್ನೊಬ್ಬಳನ್ನೇ ಏಕೆ ಕರೆತಂದೆ? ಲಕ್ಷ್ಮಣ, ಮಾತನಾಡು, ಏಕೆ ಕರೆತಂದೆ? ಲಕ್ಷ್ಮಣ ನಿಂತವನು ಹೇಳಿದನಂತೆ, ಮಾತಾ ಸೀತಾ, ಒಡೆಯನಾದ ರಾಘವನು ನಿನ್ನನ್ನು, ಅಮ್ಮ ನಿನ್ನನ್ನು. ಏನು ಲಕ್ಷ್ಮಣ, ಏನದು? ಅಮ್ಮ, ಅಣ್ಣನಾಣತಿ ನಡುಕಾಡೊಳಗೆ ನಿನ್ನ ಬಿಟ್ಟು ಬಾರೆಂದು ಅಣ್ಣನಾಣತಿ. ಅಣ್ಣ ರಾಮನ ಆಜ್ಞೆಯಾಗಿದೆಯಮ್ಮ, ನಡುಕಾಡಿನಲ್ಲಿ ನಿನ್ನನ್ನು ಬಿಟ್ಟು ಬಾ ಎಂದು ಆಜ್ಞೆಯಾಗಿದೆಯಮ್ಮ. ಕಾರಣವೇನು? ಬಿಟ್ಟ ಹೆಂಡತಿಯನ್ನು ಕೂಡಿ ಬಾಳುವ ರಾಮ ನಾನಲ್ಲ ಎಂದು ನಾಡಿನ ಪ್ರಜೆಯೊಬ್ಬನಾಡಿದ ಮಾತಿಗಾಗಿ ನಿನ್ನನ್ನು ಕಾಡಿನಲ್ಲಿ ತೊರೆದು ಬಾ ಎಂದು ರಾಮ ನನಗಾಜ್ಞೆಯನ್ನು ಮಾಡಿದ್ದಾನೆ ಎಂದಾಗ ಸೀತಾಮಾತೆ ಹಾಗೇ ಢಮ್ಮನೆ ಕೆಳಗುರುಳಿದಳಂತೆ. ಲಕ್ಷ್ಮಣ ಸುತ್ತಾಡುತ್ತಿದ್ದಾನೆ. ಅಮ್ಮ ಅಮ್ಮ ಅಮ್ಮ, ಏನು ಮಾಡಲಿ ನಾನು? ತೊಡಲಾರೆ ತೊಡದಿರಲಾರೆ ಮಾತಾ, ಅಮ್ಮ ಏನು ಮಾಡಲಿ ನಾನು? ಏನು ಮಾಡಲಿ? ನಾನು ತಾಯಿಯನ್ನು ಮುಟ್ಟುವಂತಿಲ್ಲ, ಮುಟ್ಟದೆ ಇರುವಂತಿಲ್ಲ ಅನ್ನುವಾಗ ಮೆಲ್ಲನೆ ಎದ್ದಂಥ ಸೀತಾಮಾತೆ ಲಕ್ಷ್ಮಣನನ್ನು ಕೇಳಿದಳಂತೆ, ಅಪ್ಪ, ನನ್ನನ್ನು ಕಾಡಿನಲ್ಲಿ ಬಿಟ್ಟು ಬಾ ಎಂದರೆ ಇದು ಅನ್ಯಾಯ ಎಂದು ಹೇಳಲು ಸಭೆಯೊಳಗೆ ಯಾರು ಇರಲಿಲ್ಲವೇ ತಮ್ಮ? ನನ್ನ ಅತ್ತೆಯರು ಇದಕ್ಕೆ ಸಮ್ಮತಿಸಿದರೆ, ಜಾಂಬುವಂತ ಸುಗ್ರೀವಾದಿಗಳು ಒಪ್ಪಿದರೆ, ನನ್ನ ಪ್ರೀತಿಯ ಅಣುಗ ಹನುಮಂತ ಸುಮ್ಮನಾದನೆ. ಅಪ್ಪ, ಯಾರ ಮಾತೆಂತಾದರೂ ಇರಲಿ, ಲಕ್ಷ್ಮಣ ನಿನಗೆ ಇದು ಹಿತವಾಯಿತೇನೋ? ಲಕ್ಷ್ಮಣನಂದಮ್ಮ, ರಾಮಾಜ್ಞೆಯನ್ನು ಮೀರಲು ಯಾರಿಗೂ ಸಾಧ್ಯವಿಲ್ಲ. ಮಾತಾ, ನನಗನುಮತಿಯನ್ನು ನೀಡು. ಸೀತಾಮಾತೆ ಹೇಳಿದಳಂತೆ, ನಿಜ ತಮ್ಮ, ಕರುಣಾಳು ರಾಘವನಿಂದಾದ ಪರಾಧ ಮಿನಿತಿಲ್ಲ. ಬಹು ಪಾಪಗಳ ಮಾಡಿ ಪೆಣ್ಣಾಗಿ ಪುಟ್ಟಿ ಈ ಒಡಲ ಹೊರವುದೆನ್ನ ಪರಾಧ. ಇದು ನನ್ನ ಅಪರಾಧ ತಮ್ಮ. ಹೋಗಪ್ಪ, ಅಡಿಗಡಿಗೆ ನಿನಗೆ ಮಂಗಳವಾಗಲಿ. ಹೋಗು ಕಂದ, ಕ್ಷೇಮವಾಗಲಿ. ಹೋಗು, ಒಡೆಯ ರಾಘವನಿಗೆ ನನ್ನ ನಮಸ್ಕಾರವನ್ನು ತಿಳಿಸು. ಅಳುಕದೆ ಅಂಜದೆ ನಿನ್ನಾಜ್ಞೆಯನ್ನು ಪಾಲಿಸಿದಳು ಎಂದು ಹೇಳು. ಲಕ್ಷ್ಮಣ, ಇನ್ನೊಂದು 2 ವಿಚಾರಗಳನ್ನು ನಡೆಸಿಕೊಡೋ. ಏನಮ್ಮ? ಅರಮನೆಯಲ್ಲಿ ನಾನೆರಡು ಗೋವುಗಳನ್ನು ಸಾಕಿದ್ದೇನೆ, ಗಂಗೆ ಗೌರಿ ಅಂತ. ಆ ಗಂಗೆ ಗೌರಿಗಳನ್ನ ಇನ್ನು ಮೇಲೆ ನಿನ್ನ ಹೆಂಡತಿ ಊರ್ಮಿಳೆ ನೋಡಿಕೊಳ್ಳುವಂತೆ ಹೇಳಪ್ಪ. ಹಾಗೆ ಆಗ್ಲಮ್ಮ. ಇನ್ನೊಂದು ಮಾತು, ದೇವರ ಮಂದಿರದಲ್ಲಿ ನನ್ನ ತಂದೆ ಕೊಟ್ಟ ಒಂದು ಸೀರೆ ಇದೆ, ಚಂದ್ರಗಾವಿ ಎಂಬ ಸೀರೆ. ಅದನ್ನ ನಿನ್ನ ಹೆಂಡತಿಗೆ ಕೊಟ್ಟು ಬಿಡಪ್ಪ. ಅಮ್ಮ, ಏಕೆ ತಾಯಿ? ಇನ್ನ ಯಾರಿಗಾಗಿ ಉಡಲಿ ಅದನ? ನಾನುಟ್ಟದನ ಕಂಡು ಸಂತಸವ ಪಡುವ ಎನ್ನೊಡೆಯನೇ ನನ್ನ ನಡವಿಗಟ್ಟಿದ ಮೇಲೆ ನಾನಿನ್ನಾರಿಗಾಗುಡಲಿ ಅದನ? ಲಕ್ಷ್ಮಣ, ಕೊನೆಯದೊಂದೇ ಒಂದು ವರವನ್ನು ನೆರವೇರಿಸೋ. ಅಮ್ಮ, ಆಜ್ಞೆಯನ್ನು ಮಾಡು ತಾಯಿ. ಲಕ್ಷ್ಮಣ, ಇನ್ನು ಮುಂದೆ ಅರಮನೆಯಲ್ಲಿ ಯಾರಿಗಾದರೂ ಹೆಣ್ಣು ಮಗು ಜನನವಾದರೆ ಆ ಮಗುವಿಗೆ ಸೀತಾ ಎಂದು ಹೆಸರಿಡಬೇಡ್ರಪ್ಪ. ಸೀತಾ ಎಂದು ಲಕ್ಷ್ಮಣ ಅಂದ. ಅಮ್ಮ, ಅಮ್ಮ, ಏಕೆ ತಾಯಿ?
ತಮ್ಮ, ಸೀತಾ ಎಂಬ ಹೆಸರನ್ನು ಪಡೆದ ನಾನು ಇದುವರೆಗೂ ಅನುಭವಿಸಿದ ಕಷ್ಟ ನನಗೆ ಸಾಕು, ಇನ್ಯಾರಿಗೂ ಬೇಡ ಮಗನೇ ಈ ತರದ ತಾಪ. ಹೋಗು ಕಂದ, ನಿನಗೆ ಮಂಗಳವಾಗಲಿ, ಹೋಗು. ಲಕ್ಷ್ಮಣನು ತಾಯಿಗೆ ಪ್ರದಕ್ಷಿಣೆಯನ್ನು ಮಾಡಿದ. ಆ ವನಗಳನ್ನೆಲ್ಲವನ್ನು ತಿರುಗಿ ನೋಡುತ್ತಾ ಹೇಳಿದ, ವನದೇವತೆಗಳಿರ, ಪಂಚಭೂತಗಳಿರ, ಎಲೆ ತಾಯಿ ಜಾಹ್ನವಿಯೇ, ಭೂಮಾತ, ಇದೋ ನಿಮ್ಮ ಅಡಿದಾವರೆಯಲ್ಲಿ ತೊರೆದು ಹೋಗುತ್ತಿರುವನು ಎನ್ನ ತಾಯಾದ ಸೀತೆಯನ. ಬಹು ಎಚ್ಚರಿಕೆಯಿಂದ ಪ್ರೀತಿಯಿಂದ ಕಾಪಾಡುವ ಭಾರ ನಿಮ್ಮದು ಎಂಬುದಾಗಿ ಹೇಳಿ ತಾಯಿಯ ಪಾದಕ್ಕೆ ನಮಸ್ಕಾರವನ್ನು ಮಾಡುತ್ತಾ ರಥವನೇರಿ ಮಹಾನುಭಾವನಾದಂಥ ಲಕ್ಷ್ಮಣ ಹೊರಟಿದ್ದಾನೆ ಅಯೋಧ್ಯೆಯ ಕಡೆಗೆ. ರಥ ಹೋಗುವುದನ್ನೇ ನೋಡುತ್ತಾ ಸೀತಾ ಲಕ್ಷ್ಮಣ ಹೇ ರಾಮ, ಹೇ ರಾಮ ಎನ್ನುವಾಗ ರಥ ಬಹುದೂರಕ್ಕೆ ಸಾಗಿ ಹೋಗಿದೆ. ಭಯವಾಯಿತು ತಾಯಿಯಾಗಿರ್ತಕ್ಕಂಥ ಸೀತೆಗೆ. ಓರ್ವಳೆ ಕಾಡಿನಲ್ಲಿ ಏನು ಮಾಡಲಿ ಎಂದು ಗಡಗಡನೆ ನಡುಗುತ್ತಾ ಓಡುತ್ತಿದ್ದಾಳೆ. ಗಡಗಡ ನಡಗುತ್ತ ಅಡವಿಯೊಳಗೆ ಸಂಚರಿಸಿದಳು ಸೀತಾ ಮಾತಾ. ಯಾರು ಎನಗೆ ಕಾಣರೇ ರಾಮ ಎನ್ನುತ್ತಾ ಭಯದಿಂದ ನಡಗುತ್ತಾ ಗಡಗಡನೆ ನಿಲ್ತು ನಲೆಯುತ್ತಾ ಆರು ಜನಗೆ ಕಾಣರೆ ಎಂದೆನುತ ಮನದಿ ಭೀತಿಯನ್ನು ತಾಳುತ್ತಾ ರಾಮ ಸೀತಾರಾಮ ರಾಜ ರಾಮ ಭಯದಿಂದ ಓಡೋಡಿ ಬರುತ್ತಿದ್ದಾಳಂತೆ. ಆ ಕಾಡಿನಲ್ಲಿ ಯಾರು ಇಲ್ಲವಲ್ಲ, ಏನು ಮಾಡ್ಲಿ ಅನ್ನುವಾಗ ವಾಯುದೇವರು ತಣ್ಣನೆಯ ಗಾಳಿಯನ್ನು ಬೀಸಿದ್ದಾನೆ. ಒಂದು ನವಿಲೊಂದು ಬಂದು ತಾಯಿ ಭಯಪಡಬೇಡ, ನಾವು ನಿನ್ನ ಸಂಗಡ ಇದ್ದೇವೆ ಎಂಬುದಾಗಿ ಗರಿಕೆದರಿ ತಕತಕನೆ ಕುಣಿಯಲಾರಂಭಿಸಿದೆಯಂತೆ. ಮೊಲಗಳೆರಡೋಡಿ ಬಂದು ಈ ತಾಯ ಕಾಲ ಬಳಿಯಲ್ಲಿ ಸುಳಿದಾಡುತ್ತಾ ತಮ್ಮ ದೇಹವನ್ನು ಸ್ಪರ್ಶ ಮಾಡುತ್ತಾ ಸೀತಮ್ಮ ನೀನು ಹೆದರ್ಕೋಬೇಡ, ನಾವು ನಿನ್ನ ಸಂಗಡ ಇದ್ದೇವೆ ಎಂಬುದಾಗಿ ಹೇಳುವಂತೆ ಕಾಣುತ್ತಿದೆ. ತಾನು ನಡೆದು ಸಾಕಾಗಿ ಒಂದು ಮರದಡಿಯಲ್ಲಿ ರಾಮ ರಾಮ ಅಂತ ಸೊರಗಿ ತಾನು ಹಾಗೆ ಕೆಳಗೆ ಬಿದ್ದಳಂತೆ. ಸೀತಾ ಮಾತೆಯು ಬಿದ್ದದ್ದನ್ನ ನೋಡಿ ಸೂರ್ಯ ದೇವನು ನಾಚಿಕೆಯಿಂದ ಮೋಡದ ಮರೆಯೊಳಗಡೆ ಮರೆಯಾಗಿದ್ದಾನೆ. ಈ ತಾಯಾಗಿರುವ ಸೀತಾ ರಾಮ ರಾಮ ಎಂಬತಕ್ಕಂಥ ಈ ಧ್ವನಿಯನ್ನ ದೂರದಲ್ಲಿ ಕೇಳಿದರಂತೆ ಮಹಾನುಭಾವರಾದ ಗುರು ವಾಲ್ಮೀಕರು. ಶಿಷ್ಯರ ಸಂಗಡ ಅದೇ ಮಾರ್ಗದಲ್ಲಿ ಬರುತ್ತಿರ್ತಕ್ಕಂಥ ಗುರುಗಳು, ಶಿಷ್ಯರೇ ಯಾರೋ ಇಲ್ಲಿ ಹೆಣ್ಣು ಅಳುತ್ತಿದ್ದಾಳೆ, ಯಾರು ನೋಡಿ ಬರೋಣ ಬನ್ನಿ ಎಂಬುದಾಗಿ ಆ ಮಾರ್ಗವಾಗಿ ಅವರು ಬರುತ್ತಾ ಶ್ರೀರಾಮ ಧ್ಯಾನವನ್ನು ಮಾಡಿಕೊಂಡೇ ಬರುತ್ತಿದ್ದಾರೆ. ಇದು ದೈವೀಕ ಲೀಲಾ. ಆಪತ್ಕಾಲದಲ್ಲಿ ಒಲಿಯಲು ಪರಮಾತ್ಮ ಯಾವ ರೂಪದಲ್ಲಾದರೂ ಬರ್ತಾನೆ ಅನ್ನುವುದಕ್ಕೆ ಮಾತೆಯಾದ ಸೀತಾದೇವಿ ಕಾಡಿನಲ್ಲಿ ತಾನು ಅಲಿಯುತ್ತಿರುವಾಗ ವಾಲ್ಮೀಕಿ ಮಹರ್ಷಿಗಳು ನೇರವಾಗಿ ಆ ಕಡೆಗೆ ಬರುತ್ತಿದ್ದಾರೆ. ಪರಮ ಪುರುಷ ಹರೇ ಪಾವನ ನಾಮ ದೀನ ಜನಾವನ ಶ್ರೀರಾಮ. ಪರಮ ಪುರುಷ ಹರಿ ಪಾವನ ನಾಮ ದೀನ ಜನಾವನ ಶ್ರೀರಾಮ. ಪರಮ ಪುರುಷ ಹರಿ ಸುಜನ ಜೀವನ ಶ್ರೀರಾಮ. ಸುಜನ ಜೀವನ ಶ್ರೀರಾಮ. ಸೀತಾ ವಲ್ಲಭ ಜಯ ರಘುರಾಮ. ಸೀತಾ ವಲ್ಲಭ ಜಯ ರಘುರಾಮ. ಪರಮ ಪುರುಷ ಹರಿ ಪಾವನ ನಾಮ ದೀನ ಜನಾವನ ಶ್ರೀರಾಮ. ಪರಮ ಪುರುಷ ಹರಿ. ರಾಮ್ ರಾಮ್ ರಾಮ್. ವಾಲ್ಮೀಕರು ರಾಮಧ್ಯಾನ ಮಾಡುತ್ತಾ ಬರುತ್ತಿರುವಾಗ ದೂರದಲ್ಲಿ ನಿಂತಿರಬಹುದಾದಂತಹ ಸೀತಾದೇವಿ ಕೊಂಡು ಭಯಪಟ್ಲಂತೆ. ಯಾರು ಯಾರು ತಾವ್ಯಾರು? ವಾಲ್ಮೀಕರು ಹೇಳಿದರು, ಭಯಪಡಬೇಡ ತಾಯಿ, ಕರವರನ್ನ ವಾಲ್ಮೀಕಿ ಎನ್ನುತ್ತಾ ನನ್ನನ್ನು ವಾಲ್ಮೀಕಿ ಎಂದು ಕರೀತಾರಮ್ಮ. ಈ ಮಾರ್ಗವಾಗಿ ಹೋಗುವಾಗ ನೀನು ದುಃಖದಲ್ಲಿ ಅಳುತ್ತಿದ್ದರೆ
ಆ ಅಳುವನ್ನು ಕೇಳಿ ಯಾರೋ ಕಂಡು ಸಂತೈಸೋಣ ಎಂದು ಬಂದಿದ್ದೇನೆ. ಯಾರು ತಾಯಿ ನೀನು? ಹತ್ತಿರಕ್ಕೆ ಬಂದಾಗ ಸೀತಾಮಾತೆ ಹೇಳುತ್ತಿದ್ದಾಳೆ, ಗುರುಗಳೇ, ನನ್ನನ್ನು ಸೀತಾ ಎಂದು ಕರೆಯುತ್ತಾರೆ. ಹಾ, ಸೀತಾ? ರಾಮನ ಮಡದೆ ಸೀತಾ, ಜನಕನಂದಿನಿ ಸೀತಾ? ಹೌದು ಗುರುಗಳೇ. ಅಮ್ಮ, ಈ ಕಾಡಿಗೇಕೆ ಬಂದಿಯಮ್ಮ? ಗುರುಗಳೇ, ನಾಡಿನ ಪ್ರಜೆಯೊಬ್ಬ ಬಿಟ್ಟ ಹೆಂಡತಿಯನ್ನು ಕೂಡಿ ಬಾಳುವ ರಾಮ ನಾನಲ್ಲ ಎಂದು ಆಡಿದನಂತೆ ಅಪವಾದ ಸಹಿಸದೆ ಪತಿ ನನ್ನವನು ನನ್ನನ್ನು ಕಾಡಿಗಟ್ಟಿದ್ದಾನೆ. ವಾಲ್ಮೀಕಿರು ಹೇಳುತ್ತಿದ್ದಾರೆ, ಮಾತಾ, ನಿನಗೆಲ್ಲ ಗೊತ್ತಿದೆ, ನೀನು ದುಃಖ ಪಡಬಾರದಮ್ಮ, ದುಃಖ ಪಡಬಾರದು. ಏಕೆ ಎಂದರೆ ನಿನ್ನ ಪತಿರಾಯ ನಿನ್ನನ್ನು ಕಳುಹಿಸಿರುವುದು ಕಾಡಿಗಲ್ಲಮ್ಮ, ತವರು ಮನೆಗೆ. ಹೇಗೆ ಗುರುಗಳೇ? ಹೇಗೆ ಎಂದರೆ ನೀನು ಭೂಗರ್ಭದಲ್ಲಿ ಜನಿಸಿದವಳು, ಭೂಜಾತೆ. ಸೀತಾ, ನೀನು ಭೂಜಾತೆ ಎಂದರೆ ಭೂಮಾತೆಗೆ ಮನೆ ಯಾವುದು? ವನಸಿರಿಯಲ್ಲ ಅವಳ ಮನೆಯೇ. ಈ ಕಾಡಿನಲ್ಲಿ ವಾಸ ಮಾಡುವ ಈ ಸಾಧು ಸಂತರಗಳೆಲ್ಲರೂ ಅವಳ ಮಕ್ಕಳೇ. ಅಂದ ಮೇಲೆ ನೀನು ಬಂದಿರುವುದು ಕಾಡಿಗಲ್ಲ ತಾಯಿ, ತವರು ಮನೆಗೆ. ಸೀತಾಮಾತೆಯ ಮನಸ್ಸಿನಲ್ಲಿ ಆವರಿಸಿದ್ದ ದುಃಖ ಸ್ವಲ್ಪ ದೂರವಾಯಿತು. ಅಂದರೆ ನಮ್ಮ ಯಜಮಾನರು ನನ್ನನ್ನ ಕಾಡಿಗೆ ಕಳಿಸಿಲ್ಲ? ಇಲ್ಲ ಕಣಮ್ಮ, ಕಾಡಿಗೆ ಕಳಿಸಿಲ್ಲ. ಬಾ ಹೋಗೋಣ. ಶಿಷ್ಯರ ಕಡೆಗೆ ತಿರುಗಿದರು. ಶಿಷ್ಯರೇ, ಹೋಗಿ ಹೇಳಿ, ಆಶ್ರಮದಲ್ಲಿ ಮಾತೆಯಾದ ಸೀತಾ ಬರುತ್ತಿದ್ದಾಳೆ. ಓಡೋಡಿ ಬಂದರಂತೆ ಹುಡುಗರು. ಅಲ್ಲಿರುವ ಢಮುರಗವ ತೆಗೆದುಕೊಂಡಿದ್ದೆ, ಢಮಡ ಮಡ 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 ಹೊಡೆದರು. ಎಲ್ಲರೂ ಕೇಳಿದರು, ಏನು ಏನು? ಮಾತೆ ಬರುವಳ್ಳಿದಿಗೋ ಸೀತಾ, ಮಾತೆ ಬರುವಳ್ಳಿದಿಗೋ. ಮಾತೆ ಬರುವಳು ಸೀತಾ, ಮಾತೆ ಬರುವಳು ಜಗನ್, ಮಾತೆ ಬರುವಳು ಇದಿಗೋ. ಮಾತೆ ಬರುವಳು ಇದಿಗೋ. ಓಹೋ, ಸೀತಾಮಾತೆ ಬರ್ತಾ ಇದ್ದಾಳೆ. ಆ ಆಶ್ರಮ ವಾಸಿಗಳಿಗೆ ಆನಂದವಾಯಿತಂತೆ. ಸೀತಾಮಾತೆಯ ಸಂದರ್ಶನವನ್ನು ಮಾಡಬೇಕು ಎಂಬುದಾಗಿ ಕೂಡಲೇ ತಮ್ಮ ಮನೆ ಅಂಗಳಗಳನ್ನೆಲ್ಲವನ್ನು ಸಾರಿಸಿ ರಂಗವಲಿಗಳನ್ನಿಡುತ್ತಿದ್ದಾರೆ. ಕೆಲವು ಜನ ಹೆಂಗಳೆಯರು ಹಣ್ಣು ಹಂಪಲಗಳನ್ನು ಹಿಡಿದು ಪುಷ್ಪಗಳಿಂದ ಮಾತೆ ಸೀತೆಯನ್ನು ಸ್ವಾಗತ ಬಯಸಲು ಕಾದು ನಿಂತಿದ್ದಾರೆ. ವಾಲ್ಮೀಕಿರು ಸೀತಾಮಾತೆಯನ್ನು ಕರೆದುಕೊಂಡು ಆಶ್ರಮದ ಕಡೆಗೆ ಬರುತ್ತಿದ್ದರೆ ಎಲ್ಲರೂ ಪುಷ್ಪಗಳನ್ನಿರಿಸಿ ಸ್ವಾಗತ ಬಯಸಿದರಂತೆ. ಮತ್ತೆ ಕೆಲವರು ಸೀತಾಮಾತೆಯನ್ನು ನೋಡಬೇಕು ಎಂಬುದಾಗಿ ಹತ್ತಿರದಲ್ಲಿ ಸುಮ್ಮನಾದರೂ ಸುಳಿದಾಡ್ತಾ ಇದ್ದಾರೆ. ಕೆಲವರು ಏನೋ ಕೆಲಸವಿದ್ದಂತೆ ಅಡ್ಡ ಹೋಗೋದು, ಹೋಗ್ತಾ ಹೋಗ್ತಾ ಸೀತಾಮಾತೆಯನ್ನೇ ನೋಡೋದು. ಕೆಲವರು ಓಡೋಡಿ ಬರುತ್ತಿದ್ದಾರೆ. ಇದರಲ್ಲೊಂದು ವಿಶೇಷವಾದ ಮಾತು ಹೇಳುತ್ತಿದ್ದಾರೆ. ಮಾತೆಯಾದ ಸೀತೆಯನ್ನು ಆಶ್ರಮದಲ್ಲಿ ವಾಸ ಮಾಡುವ ಆ ಪಕ್ಷಿ ಕ್ರಿಮಿಕೀಟಾದಿಗಳೆಲ್ಲವೂ ಸಹ ನೋಡಬೇಕೆಂದು ಸುತ್ತಾಡ್ತಿವೆ ಎಂದರೆ ಅಲ್ಲೊಂದು ಗುಡಿಸಲು ಬರ್ತಾ ಇದೆಯಂತೆ. ಏನ್ರಿ ಇದರ ಅರ್ಥ ಎಂದರೆ, ಆ ಗುಡಿಸಲು ಬಾಗಿಲು ಬಹಳ ಚಿಕ್ಕದಾಗಿತ್ತು. ಗಂಡ ಹೆಂಡರಿಬ್ಬರು ವಾಸವಾಗಿದ್ದರು. ಆ ಮನೆಯ ಗಂಡ ಸ್ವಲ್ಪ ಹೆಚ್ಚು ದಪ್ಪನಾಗಿದ್ದ. ಹೆಂಡತಿ ನೋಡೋಣ ನಡೀರಿ ಅಂದಾಗ ಓಡಿದ, ಬಾಗಿಲು ಹಿಡ್ಕೊಂಡ್ಬಿಡುತ್ತಂತೆ. ಹೆಂಡತಿ ಅಂದ್ಲು, ಅಯ್ಯೋ, ನಾನು ಸೀತಮ್ಮನ್ ನೋಡಬೇಕು ಅಂದ್ರೆ ನಿಮ್ ಬೆನ್ನೆ ಕಾಣ್ತಾ ಇದೆಯಲ್ರಿ, ಏನೇ ಮಾಡೋಣ, ಆ ಬಾಗಿಲು ಎಳ್ಕೊಂಡು ನಡೀರಿ ಅಂದ್ರೆ ತನ್ನೆರಡು ಕೈದಿಂದ ಬಲಿಷ್ಠರಾದ ಆ ಮುನಿಯು ಆ ಆಶ್ರಮವನ್ನೇ ದರ 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 ಎಳ್ಕೊಂಡ್ಬರ್ತಿದ್ದಾನಂತೆ. ಇದನ್ನು ನೋಡಿ ಜನ ಅಂತಿದ್ದಾರೆ, ಮಾತೆಯಾದ ಸೀತೆಯನ್ನು ನೋಡಲು ಗುಡಿಸಲು ಬರ್ತಾ ಇದೆಯಲ್ಲ ಎಂದು. ಸೀತಾಮಾತೆ ಬಂದು ವಾಲ್ಮೀಕರ ಆಶ್ರಮವನ್ನು ಸೇರಿದ್ದಾಳೆ. ಕಾಲ ಕಳೆದಿದೆಯಂತೆ. ದಿನ 1 2 3 4 ತರದೊಳಗೆ ಕಳೆಯಿತಾಗ ವಾರ, ವಾರ 1 2 3 4 ತರ ಕಳೆಯಿತಾಗ ಮಾಸ. ರಾಮ ರಾಜ ರಾಮ ಸೀತಾ ಕಾಲ ಕಳೆದಿದೆ. 4 ತಿಂಗಳು ಕಳೆಯಿತಂತೆ. ಮೊದಲೇ 5 ಮಾಸದ ಗರ್ಭವತಿಯಾಗಿದ್ದ ಸೀತಾಮಾತೆ ವಾಲ್ಮೀಕಿ ಮಹರ್ಷಿಗಳ ಆಶ್ರಮದಲ್ಲಿ ತಾನು ಗರ್ಭವೇದನೆಯಿಂದ ನರಳುವಾಗ ಬಹುಜನ ಋಷಿಪತ್ನಿಯರೆಲ್ಲರೂ ಬಂದು ಸೇರಿದ್ದಾರೆ. ಅನೇಕ ವಿಧದಲ್ಲಿ ಆ ತಾಯಿಯ ಸೇವೆಯನ್ನು ಮಾಡಿದ್ದಾರೆ. ನವಮಾಸ ಕಳೆದು ದಶತಾರೆಯ ಸುಯೋಗದಲ್ಲಿ ಆ ಜಗದೊಡೆಯನಾದ ರಘುವೀರನ ಅನುಗ್ರಹ ವಿಶೇಷವೋ, ಸೂರ್ಯದೇವನ ಕರುಣಾ ವಿಶೇಷವೋ, ಅಲ್ಲಿ ಮುನಿಗಳು ಕುಳಿತಿರತಕ್ಕಂಥ ಅವರ ಆಶೀರ್ವಾದ ವಿಶೇಷವೋ, ಅಥವಾ ಈ ಭೂಮಿಯ ಪುಣ್ಯ ವಿಶೇಷವೋ ಎಂಬಂತೆ ಮಾತೆಯಾದ ಸೀತಾದೇವಿಯ ಗರ್ಭಾಂಬುದಿಯಲ್ಲಿ ಅವಳಿ ಮಕ್ಕಳು ಜನನವಾಗಿದ್ದಾರೆ.
ಮಕ್ಕಳ ಜನನ ಎಂದೊಡನೆ ಏನು ಸಂತೋಷ, ಏನು ಆನಂದ. ಕುಡಿದು ಕುಪ್ಪಳಿಸಿದರಂತೆ, ಹಣ್ಣು ಹಂಪಲಗಳನ್ನು ಹಂಚಿದರಂತೆ. ಆಶ್ರಮದಲ್ಲಿ ಸೂರ್ಯ ವಂಶದ ಬೆಳಕುಗಳೆರಡೂ ಬೆಳಗುತ್ತಿದೆ ಎಂದು ಓಡೋಡಿ ಬಂದು ಆ ಮಕ್ಕಳನ್ನೆತ್ತಿ ಲಾಲಿಪಾಡಿ ಆಡಿಸಿ ಬೆಳೆಸುವಾಗ ಆ ಮಕ್ಕಳಿಗೆ ನಾಮಕರಣವನ್ನು ಮಾಡಿದ್ದಾರೆ ಮಹಾನುಭಾವರಾಗಿರ್ತಕ್ಕಂಥ ವಾಲ್ಮೀಕರು. ಕುಶಲವರು ಇವರ ಹೆಸರನ್ನು ಹೇಳಿದರೆ ಸಾಕು, ಲೋಕದಲ್ಲಿ ಎಲ್ಲರಿಗೂ ಕುಶಲವೂ ಕ್ಷೇಮವೂ ಪ್ರಾಪ್ತವಾಗಬೇಕು ಎಂಬುದಾಗಿ ಭಾವಿಸಿ ಕುಶಲವರು ಎಂದು ನಾಮಕರಣವನ್ನು ಮಾಡಿ ಅವರನ್ನ ತಾವೇ ತಿದ್ದಲು ಗುರುವಾಗಿ ವಿದ್ಯಾಭ್ಯಾಸಕ್ಕೋಸ್ಕರವಾಗಿ ಕರೆತಂದು ಕೂರಿಸಿದ್ದಾರೆ. ಮಾತೆಯಾದ ಸೀತಾದೇವಿ ಆ ಮಕ್ಕಳನ್ನ ಅನುರೂಪರಾಗಿ ಬೆಳೆಯಲು ಅವಕಾಶವನ್ನು ಕೊಡುತ್ತಾ ನಾಮಾಕ್ಷತೆ ಗಂಧ ತಿಲಕಗಳನ್ನು ತಿದ್ದುತ್ತಾ ಗುರುಗಳಲ್ಲಿ ಹೋಗಿ ವಿದ್ಯಾಭ್ಯಾಸ ಮಾಡಿ ಎಂಬುದಾಗಿ ಕಳುಹಿಸಿದರೆ ಅಣ್ಣ ತಮ್ಮಂದಿರಿಬ್ಬರೂ ಬಂದು ಕೈಗಳನ್ನು ಜೋಡಿಸಿ ಜೈ ಗುರುದೇವ್. ಗುರುಗಳು ಆ ಮಕ್ಕಳಿಗೆ ಸಕಲ ಶಾಸ್ತ್ರಗಳನ್ನು ಕಲಿಸುವುದರ ಜೊತೆಯಲ್ಲಿ ಗಾನ ರೂಪದಲ್ಲಿ ರಾಮಾಯಣ ಹಾಡುವುದನ್ನು ಹೇಳಿಕೊಟ್ಟರಂತೆ. ವೀಣೆಯನ್ನು ನುಡಿಸುತ್ತಾ ಮಕ್ಕಳು ರಾಗಗಳಲ್ಲಿ ರಾಮಾಯಣವನ್ನು ಪಾಡುತ್ತಿದ್ದರೆ ಗುರುಗಳಾಗಿರ್ತಕ್ಕಂಥ ವಾಲ್ಮೀಕರು ಕೇಳಿ ತಲೆ ತೂಗುವಂತಾಗಿದೆ. ಇಷ್ಟು ಮಾತ್ರವಲ್ಲದೆ ಮಕ್ಕಳಿಗೆ ಧನುರ್ವಿದ್ಯಾ ವಿಶಾರದರಾಗಲು ಮಹಾನುಭಾವರಾದ ಗುರುಗಳು ಅಸ್ತ್ರವಿದ್ಯೆಗಳನ್ನೂ ಸಹ ಹೇಳಿಕೊಟ್ಟಿದ್ದಾರೆ. ಮಕ್ಕಳು ಸಕಲ ಶಾಸ್ತ್ರ ಕೋವಿದರಾಗಿ ವಾಲ್ಮೀಕಿ ಮಹರ್ಷಿಗಳ ಆಶ್ರಮದಲ್ಲಿ ಬೆಳೆಯುತ್ತಿದ್ದಾರೆ. ತಾಯಿಯಾದ ಸೀತಾದೇವಿ ಮಕ್ಕಳನ್ನು ಕಂಡು ಸಂತೋಷವಾಗಿ ಕಾಲವನ್ನು ಕಳೆಯುತ್ತಿದ್ದಾಳೆ. ಈ ಕಡೆಯಲ್ಲಿ ಸೀತಾದೇವಿಯು ಅಯೋಧ್ಯೆಯನ್ನು ಬಿಟ್ಟು ಹೋದ ಮೇಲೆ ರಾಮದೇವರು ಬಹುವಿಧವಾಗಿರ್ತಕ್ಕಂಥ ಮನಸ್ಸಿನ ವ್ಯಥೆಯಿಂದ ಆವರಿಸಿದ ದುಃಖವನ್ನು ಸಹಿಸಲಾರದೆ ಯೋಚನೆಯನ್ನು ಮಾಡುತ್ತಾ ಕುಳಿತಿದ್ದಾರೆ. ವಸಿಷ್ಠ ಮಹರ್ಷಿಗಳು ಬಂದರು. ಅಪ್ಪ ರಾಘವ, ರಾವಣ ಕುಂಭಕರ್ಣಾದಿಗಳನ್ನು ಸಂಹಾರ ಮಾಡಿ ಬಂದ ಮೇಲೆ ನೀನು ಮೌನವಾಗಿದ್ದೀಯ. ಎಲ್ಲ ಅರಸರು ಆಚರಿಸುವಂತೆ ನೀನು ಒಂದು ಯಾಗವನ್ನು ಮಾಡಬೇಕು ಎಂಬುದಾಗಿ ಪ್ರೇರೇಪಿಸಿ ಅಶ್ವಮೇಧ ಯಾಗಕ್ಕೋಸ್ಕರವಾಗಿ ಆದೇಶವನ್ನು ನೀಡಿದರಂತೆ. ಗುರುಗಳ ಆದೇಶದಂತೆ ರಾಮದೇವರು ಯಾಗವನ್ನು ಮಾಡುತ್ತಿದ್ದಾರೆ. ಅದನ್ನು ರಾಮಾಶ್ವಮೇಧ ಎಂದು ಲೋಕದಲ್ಲಿ ಜನರು ಕೊಂಡಾಡುವಂತಾಗಿದೆ. ಆ ಯಾಗದ ತುರಗವನ್ನು ಹೊತ್ತು ಮಹಾನುಭಾವನಾದ ಶತ್ರುಘ್ನನು ಎಲ್ಲ ದೇಶಗಳ ಕಡೆಗೆ ಸಂಚಾರ ಮಾಡಿದ. ರಾಮಗೈವ ಯಾಗದ ವಿಷಯವರಿತು ಸಂತರುಷನವ ಬಯಸಿ ಸುತರಾಗ ಸೀತಾ ಸುತರಾಗ ಗುರುಗಳನ್ನು ಕೇಳುತ್ತಲಿ. ಗುರುಗಳೇ, ರಾಮದೇವರು ಯಾಗ ಮಾಡುತ್ತಿದ್ದಾರಂತೆ. ನಾನೊಮ್ಮೆ ಹೋಗಿ, ನೀವು ರಾಮಾಯಣವನ್ನೇ ಹೇಳಿದವರಾದ್ದರಿಂದ ಆ ರಾಮಾಯಣ ಕರ್ತೃವಾದ ರಾಮ ಸಂದರ್ಶನ ಮಾಡಿ ಬರ್ತೇವೆ. ವಾಲ್ಮೀಕರ ಆಶೀರ್ವಾದ ಮಾಡಿದರೆ ಕುಶಲವರಿಬ್ಬರೂ ಸಹ ಕೈಯಲ್ಲಿ ತಾಳ ತಬ್ಬೂರಿಗಳನ್ನು ಹಿಡಿದವರಂತೆ ತಾವು ವಾದನವನ್ನು ಮಾಡಿಕೊಂಡು ಬೀದಿ ಬೀದಿಗಳಲ್ಲಿ ರಾಮಾಯಣವನ್ನು ಹಾಡುತ್ತಾ ಬರ್ತಾ ಇದ್ದಾರಂತೆ. ರಾಮಾಯಣವನ್ನು ಹಾಡುತ್ತಾ ಬರ್ತಾ ಇದ್ದರೆ ಮಹಾನುಭಾವರಾಗಿರ್ತಕ್ಕಂಥ ರಾಮದೇವರ ಆಸ್ಥಾನದವರು ರಾಮದೇವರಿಗೆ ಹೇಳಿದರು, ಯಾರೋ ಇಬ್ಬರು ಹುಡುಗರು ಬಹು ಚಂದವಾಗಿ ರಾಮಾಯಣವನ್ನು ಹಾಡುತ್ತಿದ್ದಾರೆ ಸ್ವಾಮಿ. ರಾಮದೇವರು ಹೇಳಿದರು, ಬರಹೇಳಿ ಆ ಹುಡುಗರನ್ನ ಎಂದಾಗ ರಾಮನ ಒಡ್ಡೋಲಗದಲ್ಲಿ ಈ ಇಬ್ಬರು ಮಕ್ಕಳು ಬಂದು ನಿಂತರೆ ರಾಮ ಅವರನ್ನೇ ನೋಡುತ್ತಿದ್ದಾನೆ. ಮಕ್ಕಳೇ, ಎಲ್ಲಿ ನೀವು ಗಾನವನ್ನು ಮಾಡಿಕೊಂಡು ಬರ್ತಿದ್ರಲ್ಲ, ಅದನ್ನು ಹಾಡಿ ಹಾಡಿ ಎಂದಾಗ ಈ ಮಕ್ಕಳು ರಾಮನನ್ನೇ ನೋಡುತ್ತಾ ಹಾಡಲಾರಂಭಿಸಿದರಂತೆ. ಸಕಲ ವೇದಗಳ ಸಾರ ಶ್ರೀರಾಮಚರಿತ ವಿಚಾರ, ಸಕಲ ವೇದಗಳ ಸಾರ ಶ್ರೀರಾಮಚರಿತ ವಿಚಾರ. ಭೂಮಿಯ ಭಾರವ ಇಳಿಸಲು ಬಂದ ರಾಮನೆಲ್ಬ ಅವಿಧಾನದಿಂದ ತಂದೆಯ ಮಾತಿಗೆ ಬಂದನು ಕಾಡಿಗೆ ಸೀತಾ ಸೌಮಿತ್ರಿ ಸಹಿತ. ಸಕಲ ವೇದಗಳ ಸಾರ ಶ್ರೀರಾಮಚರಿತ ವಿಚಾರ. ದುರುಳ ರಾವಣನು ಮಾತೆ ಸೀತೆಯನು ಕದ್ದು ಒಯ್ದ ಲಂಕೆಗೆ. ದುರುಳ ರಾವಣನು
ಮಾತೆ ಸೀತೆಯನು ಕದ್ದು ಬೈದನು ಲಂಕೆಗೆ. ರಾಮ ಸೀತೆಯನು ಹುಡುಕುತ್ತ ಬಂದನು ಹನುಮನಿದ್ದ ಕಿಷ್ಕಿಂಧೆಗೆ. ರಾಮ ಸೀತೆಯನು ಹುಡುಕುತ್ತ ಬಂದನು ಹನುಮನಿದ್ದ ಕಿಷ್ಕಿಂಧೆಗೆ. ಸಕಲ ವೇದಗಳ ಸಾರ ರಾಮ ಹನುಮರ ಮಿಲನದಿಂದ ಸುಗ್ರೀವಗಾಯಿತು ಅರಸುತನ. ಸೀತೆಯ ಹುಡುಕಲು 4 ದಿಕ್ಕಿಗೆ ಹೊರಟಿತು ಕಪಿಸೇನಾ. ಕಂಡು ಸೀತೆಯನು ಅರುಹಿ ರಾಮಗೆ ಕಪಿತಂಡು ಬಂದಿತು ಲಂಕೆಗೆ. ಕಂಡು ಸೀತೆಯನು ಅರುಹಿ ರಾಮಗೆ ಕಪಿತಂಡು ಬಂದಿತು ಲಂಕೆಗೆ. ಭಂಡ ರಾವಣನ ಒಂದು ಕೋದಂಡ ಬಂದನಾಗ ಅಯೋಧ್ಯೆಗೆ. ರಾಮನಿಗಾಯಿತು ಪಟ್ಟಾಭಿಷೇಕ ಪಾವನವೆನಿಸಿತು ಈ ಲೋಕ. ರಾಮನಿಗಾಯಿತು ಪಟ್ಟಾಭಿಷೇಕ ಪಾವನವೆನಿಸಿತು ಈ ಲೋಕ. ಸಕಲ ವೇದಗಳ ಸಾರ ಶ್ರೀರಾಮಚರಿತ ವಿಚಾರ. ಸೀತಾರಾಮ 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 ಸೀತಾರಾಮ. ರಾಮದೇವರು ಆನಂದ ಪರವಶರಾದರು. ಸಿಂಹಾಸನದಿಂದ ಇಳಿದು ಬಂದು ಆ ಮಕ್ಕಳ ಹತ್ತಿರ ಕುಳಿತು ಮಕ್ಕಳನ್ನೇ ನೋಡುತ್ತಿದ್ದರಂತೆ. ವಸಿಷ್ಠರು ಬಂದು ಕೇಳುತ್ತಾರೆ, ರಾಘವ ಇದೇನಿದು? ನಿನ್ನ ಚರಿತೆಯನ್ನು ನೀನೇ ಹೀಗೆ ಕೇಳುವುದೇ? ರಾಮ ಹೇಳಿದ, ಗುರುಗಳೇ ಇದು ನನ್ನ ಚರಿತೆಯಲ್ಲ, ಪರಮ ಪಾವನಳಾದ ಸೀತೆಯ ಚರಿತೆ, ಅದಕ್ಕಾಗಿ ಕೇಳುತ್ತಿದ್ದೇನೆ. ಮಕ್ಕಳು ನೇರವಾಗಿ ಆಶ್ರಮಕ್ಕೆ ಹಿಂತಿರುಗಿ ಬಂದು ಗುರುಗಳಲ್ಲಿ ಹೇಳಿದರಂತೆ, ಗುರುಗಳೇ ಕಂಡವು ಆ ವೈಭವವನ್ನ, ಸಾಕೆನಿಸಿತು ನಿಮ್ಮ ಪಾದಾರವಿಂದಕ್ಕೆ ಬಂದೆವು. ಗುರುಗಳೆಂದರು, ಮಕ್ಕಳೇ ಸ್ವಲ್ಪ ನೀವು ಆಶ್ರಮವನ್ನು ನೋಡಿಕೊಳ್ಳ್ರಪ್ಪ, ನಾನು ವರ್ಣಲೋಕಕ್ಕೆ ಹೋಗಿ ಬರ್ತೇನೆ. ಎಚ್ಚರಿಕೆ ಅಂತ ವಹಿಸಿಕೊಟ್ಟು ತಾವು ವರ್ಣಲೋಕಕ್ಕೆ ಹೋಗಿದ್ದಾರೆ. ಇಲ್ಲಿ ಮಕ್ಕಳು ಆಶ್ರಮ ನೋಡಿಕೊಳ್ಳುತ್ತಿರುವಾಗ ದೇಶ ದೇಶಗಳನ್ನು ಸುತ್ತಾಡಿ ಹೊರಟಿರತಕ್ಕಂಥ ಆ ರಾಮದೇವರ ಯಾಗದ ಕುದುರೆ ನೇರವಾಗಿ ಬರುತ್ತಿದೆಯಂತೆ ವಾಲ್ಮೀಕಿ ಮಹರ್ಷಿಗಳ ಆಶ್ರಮದ ಬಳಿಗೆ. ಆಟವಾಡುತ್ತಿರುವ ಬಾಲಕರು ದೂರದಿಂದ ನೋಡಿದರು. ಓಹೋ, ಯಾವುದೋ ಕುದುರೆ ಬಂದಿದೆ, ನಮ್ಮ ತುಳಸಿ ತೋಟವನ್ನೆಲ್ಲ ಹಾಳು ಮಾಡುತ್ತಾ ಇದೆ ಎಂಬುದಾಗಿ. ಅಣ್ಣ ಅಣ್ಣ ಲವಣ್ಣ, ಆಟವಾಡುತ್ತಿದ್ದ ಲವಕುಮಾರ ಬಂದ. ಏನು ಕುಶಣ್ಣೆಯಲ್ಲಿ ದರ್ಭೆಯನ್ನು ತರಲು ಹೋಗಿದ್ದಾನೆ, ಏಕೆ? ನೋಡಿ, ಯಾವುದೋ ಕುದುರೆ ಬಂದಿದೆ, ನಮ್ಮ ತೋಟವನ್ನೆಲ್ಲ ಹಾಳು ಮಾಡ್ತಾ ಇದೆ. ಹಿಡೀರಿ ಆ ಕುದುರೆಯನ್ನ. ಒಬ್ಬ ಬಾಲಕ ಬಂದು ಕುದುರೆಯನ್ನು ಹಿಡಿದರೆ ಆ ಕುದುರೆ ಬಾಲಕರನ್ನು ಕಂಡು ಹೆದರಿದೆಯಂತೆ. ಇದುವರೆಗೂ ಆ ಕುದುರೆಯನ್ನು ಕಂಡು ರಾಜಾಧಿರಾಜರೆಲ್ಲರೂ ಹೆದರುತ್ತಿದ್ದರು, ಭಯದಿಂದ ನಡುಗುತ್ತಿದ್ದರು. ಆದರೆ ಈ ಬಾಲಕರು ಆ ಕುದುರೆಯನ್ನು ಹಿಡಿದು ಒಂದು ಬಾಳೆ ಮರ ಕಟ್ಟಾಕಿದ್ದಾರೆ. ಬಹು ಗಟ್ಟಿಯಾದ ಮರ ಕಟ್ಟಾಕಿದರು. ಲವಕುಮಾರ ನಿಂತಿದ್ದ. ಆ ವೇಳೆಗೆ ರಾಮ ಸೈನ್ಯ ಹುಡುಕಾಡ್ತವಂತಂತೆ. ಎಲ್ಲಿ ಕುದುರೆ, ಎಲ್ಲಿ ಕುದುರೆ? ಅಲ್ಲೇ ಬಿಡಾರ ಬಿಟ್ಟಿದ್ದಂತ ಶತ್ರುಘ್ನ ಕಳಿಸಿದ, ನೋಡು ಬನ್ನಿ ಎಂದು. 4 ಜನ ಬಂದರು. ಅಲ್ಲೇಲೆ ಯಾರೋ ಇಲ್ಲಿ ಕುದುರೆ ಕಟ್ಟಿ ಹಾಕಿಬಿಟ್ಟಿದಾರಲ್ಲ, ಯಾರಯ್ಯ ಕುದುರೆ ಕಟ್ಟಿದವರು, ಯಾರು ಕುದುರೆ ಕಟ್ಟಿದವರು ಎಂದಾಗ ಲವಕುಮಾರ ಬಂದ. ನಾನೇ. ನೀನೇ? ಯಾಕೆ ಕುದುರೆಯನ್ನು ಕಟ್ಟಿದೆ? ಅಯ್ಯ, ಕುದುರೆಯನ್ನು ಕಟ್ಟುತ್ತಿರಲಿಲ್ಲ, ಓಡಿಸಿಬಿಡ್ತಿದ್ದೆ. ಅದರ ಹಣೆಯ ಮೇಲೆ ಬರೆದಿರುವುದನ್ನು ಓದಿ ಹಾಗೆ ಹೇಳಿದೆ. ಏನು ಓದಿದೆ? ಏನು ಬರೆದಿದೆ ನೋಡು. ಇನಕುಲದ ದಶರಥನ ಪುತ್ರ ಶ್ರೀರಾಮ ನಿಸ್ಸೀಮ ಗುಣಧಾಮ ಕಾಂಚನಧರ ಸುತ್ರಾಮ ವಿರಚಿತ ರಾಮ ರವಿಕುಲ ಸೋಮ ಅರಿಕುಲ ಭೀಮ ಧರೆಗೋರ್ವನೆ ವೀರ ರಾಮನಾಚರಿಪ ಯಾಗದ ತುರಗಮಿದು ಧೀರರಾರಾದರಿರ್ದೊಡೆ ಕಟ್ಟಿ ಸೆಣಸಲಹುದು ಅಲ್ಲದಿರ್ದೊಡೆ ಶರಣೆಂದು ಮಡಿದು ಕಾಣಿಕೆಯ ನೀಯುವುದು ಇತಿ ಶ್ರೀರಾಮ. ಧರೆಗೊಬ್ಬನೇ ವೀರ ಅಂತ ಬರೆದಿದ್ದಾರಲ್ಲ, ಅವರ ತಾತನಂತ ಅವ್ರು ಬಹಳ ಜನ ಇದ್ದಾರೆ. ಯಾರೋ ಕುರುಡ ಬರೆದಾಗಿದೆ, ಅದನ್ನು ಹೊಡೆದಾಕ್ಬಿಡಿ, ಕುದುರೆ ಬಿಡ್ತೇವೆ. ಅಲ್ಲಿ ಬಂದಿದ್ದ ಸಿಪಾಯಿಗಳೇನಂದೆ, ಎಲ್ಲೋ ಹುಡುಗ, ಚೋಟುದ್ದದ ಹುಡುಗ, ಎಷ್ಟು ಮಾತನಾಡ್ತೀಯ, ನೋಡಿ ಏನು ಮಾಡ್ತೇನೆ ನಿನ್ನನ್ನ ಅಂತ ಎದ್ರು ಈ ಸಿಪಾಯಿಗಳು. ಕೂಡಲೇ ಈ ಲವಕುಮಾರ ಏನು ಮಾಡಿದ, ಬತ್ತಲಿಕೆ
ಎದೆಯಿಂದ ಧನುಸ್ಸನ್ನು ತೆಗೆದು ಸನೀನನ್ನು ಕಟ್ಟಿ ಒಂದು ಸಲ ಠಂಕರಿಸಿದ. ಒಬ್ಬ ಅಂದಲೋ, ಅವನ್ ತಗೊಂಡ ಬಾಣ, ಬಿಟ್ಟ ಅಂದ್ರೆ ಹೋಗ್ತದೆ ಪ್ರಾಣ, ಇಲ್ಲಿಂದ ಜರ್ಗೋ ಜಾಣ. ಹೆದರಿ ದಡದಡನೆ ಓಡಿ ಬಂದು ಶತ್ರುಘ್ನ ದೇವರಿಗೆ ಹೇಳಿದರಂತೆ, ಸ್ವಾಮಿ, ಯಾರು ಹುಡುಗರು ಕಟ್ಟಾಕಿದ್ದಾರೆ, ಬಾಣ ಬಿಡ್ರೋ ಅಂದ್ರೆ ನಮ್ಮನ್ನ ಪ್ರಾಣ ಬಿಡ್ರೋ ಅಂತಾರಲ್ಲ. ಓಡಿ ಬಂದ್ವಿ. ಶತ್ರುಘ್ನ ದೇವ ಸಮಸ್ತ ಸೈನ್ಯ ಪರಿವಾರ ಸಮೇತರಾಗಿ ಬಂದು ನೋಡಿದನಂತೆ. ಯಾರ ಹುಡುಗರು? ನೋಡಿ ಸ್ವಾಮಿ, ಈತನೇ ಬಾಲಕ. ಏಕೆ ಈ ಕುದುರೆಯನ್ನು ಕಟ್ಟಿ ಹಾಕಿದೆ? ಅಯ್ಯ, ಈ ಕುದುರೆಯನ್ನು ಬಿಡಬೇಕಾದರೆ ನಾವು ಹೇಳಿದಂತೆ ಮಾಡಬೇಕು. ಏನು ಮಾಡಬೇಕು? ಧರೆಗೊಬ್ಬನೇ ವೀರ ಅಂತ ಬರೆದಿದೆಯಲ್ಲ, ಆ ಕುದುರೆಯ ಹಣೆಯ ಮೇಲೆ ಬಂಗಾರದ ಹಲಗೆಯಲ್ಲಿ ಅದನ್ನು ಹೊಡೆದಾಕು ಬಿಟ್ಟುಬಿಡ್ತೇವೆ. ಶತ್ರುಘ್ನನಂದ, ಎಲವೋ ದುರ್ಮಾರ್ಗಿ ಬಾಲಕ, ಹಾಗಾದರೆ ನಿಲ್ಲು ಯುದ್ಧಕ್ಕೆ. ಆಗ ಲವ ಕೇಳಿದ, ಅಯ್ಯ, ತಮ್ಮ ಹೆಸರೇನು? ನನ್ನ ಹೆಸರೇ ಕೇಳು. ರಾಮನಿಸ್ಸೀಮ ಗುಣಧಾಮ ಕಾಂಚನ ದರಸುತ್ರಾಮ ವಿರಿತದ ರಾಮ ರವಿಕುಲ ಸೋಮ ಅರಿಕುಲ ಭೀಮ ದಶರಥ ಲಲಾಮ ಧರೆಗೊಬ್ಬನೆ ವೀರ ಶ್ರೀರಾಮ, ಅವನ ಅನುಜ, ನನ್ನ ಹೆಸರು ಶತ್ರುಘ್ನ. ಲವಕುಮಾರ ಅಂದ, ಅಯ್ಯ, ಮೊದಲೆಲ್ಲ ಹೇಳಿದ್ದು ಇವನ ಹೆಸರಲ್ಲ, ಅದ್ಯಾರೋ ಬೇರೆಯವ್ರ ಹೆಸರು. ಕೊನೆಯಲ್ಲಿ ಹೇಳಿದ್ನಲ್ಲ, ಅದೇ ಇವನ ಹೆಸರು. ಕೆಲವರು ಈ ಮನೆ ಅಡ್ರೆಸ್ ಹೇಳ್ತಾರೆ. ಎಲ್ರಿ ನಿಮ್ಮ ಮನೆ ಇರೋದು? ಮೈಸೂರು. ಮೈಸೂರಿನಲ್ಲಿ ಅರಮನೆ? ಹಾ. ಅದ್ರ ಪಕ್ಕದಲ್ಲಿ ಒಂದು ರಸ್ತೆ ಇಲ್ವೇ? ಹ್ಞೂ. ಆ ರಸ್ತೆ ಕೊನೆಯಲ್ಲಿ ಒಂದು 7 ಅಂತಸ್ತಿನ ಮನೆ ಇದೆಯಲ್ಲ? ಹ್ಞೂ. ಅದ್ರ ಪಕ್ಕದಲ್ಲೊಂದು ಗಲ್ಲಿ ಇಲ್ವೇ? ಆಹಾ. ಆ ಗಲ್ಲಿ ಕೊನೆಯಲ್ಲಿ ಒಂದು ಮಾಡಿ ಮನೆ ಇದೆಯಲ್ಲ? ಹ್ಞೂ. ಆ ಮಾಡಿ ಮನೆ ಹಿಂಭಾಗದಲ್ಲಿರೋ ಗುಡಿಸಲಿನಲ್ಲೇ ನಾವಿರೋದು. ಇಲ್ಲಿ ಲವ ಹಾಸ್ಯ ಮಾಡ್ತಾ ಹೇಳ್ತಾನೆ, ಇವನ ಹೆಸರೇನಾದ್ರೂ ಇರಲಿ, ಮೊದಲೇನೇನೋ ಕತೆ ಹೇಳಿದ್ದಲ್ಲ, ಅವನು ಬೇರೆ. ಶತ್ರುಘ್ನಿಗೆ ಸಿಟ್ಟಾಯಿತು. ಎಲ್ಲವೂ ಸೊಕ್ಕಿನ ಹುಡುಗ ನೋಡೆಂಬುದಾಗಿ ಬಾಣವನ್ನು ಹಿಡಿದರಂತೆ. ಏನು ಪ್ರಾರಂಭವಾಗಿದೆ ಯುದ್ಧ. ಕಲೆಕಿತಾಪರಿ ವಿಂದದಿ ನೋಡಲು ಸುರಬಳ ಜಲ್ದದಿ ಬಾಡವು ಕರೆ ಪರಿಮಿತಿ ಇಲ್ಲದ ತೆರದೊಳಗೆ ಅಗಣಿತ ಮಹಿಮನ ಚರಿತೆಯನ್ನು ಪೇಳಲು ಆನಂದ ನೋಡಲಾಗ ಆನಂದ. ಶತ್ರುಘ್ನ ಅಸ್ತ್ರಗಳ ಪ್ರಯೋಗ ಮಾಡುತ್ತಿದ್ದರೆ ಆ ಬಾಲಕನ ಮುಂದೆ ಈತನ ಬಲವೇನು ಸಾಗದಂತಾಗಿದೆ. ಲವಕುಮಾರ ಅಸ್ತ್ರ ಪ್ರಯೋಗವನ್ನು ಮಾಡಿ ಶತ್ರುಘ್ನನು ಮೂರ್ಛಿತರಾಗಿ ಬೀಳುವಂತೆ ಮಾಡಿದ. ಶ್ರೀರಾಮಂತ ಬಿದ್ದನಂತೆ ಮಹಾನುಭಾವನಾಗಿರ್ತಕ್ಕಂಥ ಶತ್ರುಘ್ನ. ಅಕ್ಕಪಕ್ಕದಲ್ಲಿದ್ದ ಸಿಪಾಯಿಗಳೆಲ್ಲರೂ ನೋಡಿದ್ರು, ಇದೇನೋ ವಿಪರೀತವಾಗಿದೆ, ಈ ಸಮಾಚಾರ ರಾಮದೇವರಿಗೆ ಮುಟ್ಟಿಸಬೇಕು ಎಂಬುದಾಗಿ ನೇರವಾಗಿ ಅಯೋಧ್ಯ ನಗರಕ್ಕೆ ಬಂದರು. ರಾಮದೇವ ಕೇಳಿದ, ಏನಾಯಿತು ಸ್ವಾಮಿ? ಎಲ್ಲೆಲ್ಲಿಯೂ ಜಯವಾಯಿತು. ಕುದುರೆ ಒಂದು ಕಾಡನ್ನು ಸೇರಿತು. ಯಾವುದೋ ಒಂದು ಆಶ್ರಮದ ಬಳಿಗೆ ಹೋದಾಗ ಅಲ್ಲಿ ಮುನಿಬಾಲಕರು ಕಟ್ಟು ಹಾಕಿದರು. ಯುದ್ಧ ನಡೆಯಿತು. ಅದರಲ್ಲೊಬ್ಬ ಬಾಲಕ ನಮ್ಮ ಶತ್ರುಘ್ನ ದೇವನನ್ನು ಮೂರ್ಛೆ ಬೀಳುವಂತೆ ಮಾಡಿದ. ಕುಳಿತಿದ್ದ ಲಕ್ಷ್ಮಣ ಎದ್ದ, ಅಣ್ಣ, ಇದರಲ್ಲೇನೋ ಮೋಸವಡಗಿದೆ, ನನಗಾಜ್ಞೆಯನ್ನು ಕೊಡು, ಅವನಾರು ಎಂಬುದನ್ನು ನೋಡಿ ಬರ್ತೇನೆ. ಹೋಗಿ ಬಾ ತಮ್ಮ. ಸೈನ್ಯ ಸಹಿತನಾಗಿ ಲಕ್ಷ್ಮಣ ಬಂದು ನೋಡಿದ. ಯಾರ ಹುಡುಗ? ನೋಡಿ ಸ್ವಾಮಿ, ಅವನೇ. ಬಾಲಕ ಅರಿಯದಲೆ ತುರಗವನ್ನು ಕಟ್ಟಿದೆ ಎಲೆ ಬಾಲ, ಸಮರ ಇದು ಸರಸವಲ್ಲ ಕೇಳೆನ್ನ ಮಾತ. ಇದು ಯುದ್ಧ ಕಾಣಪ್ಪ, ಬರೀ ಹಾಸ್ಯದ ಮಾತಲ್ಲ, ಕೇಳು ನನ್ನ ಮಾತನ್ನ. ಲವಕುಮಾರ ಹೇಳಿದ, ಅಯ್ಯ, ಆ ಕಥೆಗಳೆಲ್ಲ ಆಮೇಲೆ, ಮೊದಲು ಬಂದಿರುವಾತ, ಕುದುರೆಯನ್ನು ಬಿಡಿಸಿಕೊಂಡು ಹೋಗಲು ಬಂದಿರುವಾತ ನೀನು ಯಾರು? ಲಕ್ಷ್ಮಣ ಹೇಳಿದ, ನಾನೇ. ಹಾಗಾದರೆ ಕೇಳು. ರಾಮ ನಿಸ್ಸೀಮ ಗುಣಧಾಮ ಕಾಂಚನಧರ ಸುತ್ರಾಮ. ಲವಕುಮಾರ ಹೇಳಿದ, ಸ್ವಾಮಿ ಸ್ವಲ್ಪ ತಾಳಿ. ಮೊದಲು ಬಂದಿದ್ರಲ್ಲ, ಅವರಿದೆಲ್ಲ ಹೇಳಿಬಿಟ್ಟಿದ್ದಾರೆ, ನಿಮ್ಮ ಹೆಸರು ಮಾತ್ರ ಹೇಳಿ. ಲಕ್ಷ್ಮಣ ನೋಡಿದ, ಎಲ್ಲ ಹುಡುಗ ಎಷ್ಟು ಚಮತ್ಕಾರವಾಗಿ ಮಾತನಾಡ್ತಾನೆ. ಹಾಗಾದ್ರೆ ನನ್ನ ಹೆಸರೇ ಕೇಳು, ಲಕ್ಷ್ಮಣ. ಲವ ಅಂದ, ಸುಮ್ಮನೆ ರಯ್ಯ, ಯಾಕೆ ಸುಳ್ಳು ಹೇಳ್ತೀಯ? ಸುಳ್ಳು? ನನ್ನ ಹೆಸರೇ ಲಕ್ಷ್ಮಣ ಕಣಯ್ಯ. ಎಲ್ಲಾದ್ರೂ ಉಂಟ? ಅಲ್ಲ, ತೂಕ ಮಾಡಿದ್ರೆ 3.75 ಮಣ ಇಲ್ಲ, ಲಕ್ಷಾಮಣ ಅಂದ್ರೆ ಯಾರು ಒಪ್ತಾರೆ? ಲಕ್ಷ್ಮಣನಂದ, ಎಲ್ಲವೋ ದುರ್ಮಾರ್ಗಿ, ನನ್ನನ್ನು ಧಿಕ್ಕರಿಸುವಷ್ಟಾದಿಯ ನೋಡೆಂಬುದಾಗಿ ಅಸ್ತ್ರ ತೊಟ್ಟದಂತೆ. ಏನು ನಡೆಯುತ್ತಿದೆ ಯುದ್ಧ? ಈ ಲಕ್ಷ್ಮಣ ಅಂದ, ಅಬ್ಬಾ, ಅಸಾಧ್ಯನಾದ ಈ ಹುಡುಗನನ್ನ ಕೊಂಡೊಯ್ದು ನಮ್ಮ ಅಣ್ಣನ ಮುಂದೆ ನಿಲ್ಲಿಸಬೇಕು.
ಪಾಶಾಸ್ತ್ರವನ್ನು ಪ್ರಯೋಗಿಸಿದ. ಆ ಬಾಲಕ ಅದಕ್ಕೆ ಸಿಕ್ಕಿ ಕೆಳಗೆ ಬಿದ್ದಾಗ ಓಡಿ ಬಂದು ಅವನನ್ನು ಎತ್ತಿ ರಥದಲ್ಲಿ ಹಾಕೊಂಡು ಮುಂದೋಡ್ತಾ ಇದ್ದಾನೆ. ಈ ಹುಡುಗರು ತಿರುಗಿದ್ರು, ಕುಶಣ್ಣ. ದೂರದಲ್ಲಿದ್ದ ಕುಶ ಓಡಿ ಬಂದ. ಏನು? ಯಾವುದೋ ಒಂದು ಕುದುರೆ ಬಂತು, ಅದು ಯಾವರೋ ಯಾಗ ಮಾಡುವ ಕುದುರೆಯಂತೆ, ಅದನ್ನು ಕಟ್ಟಿ ಹಾಕಿದ್ವಿ, ಯುದ್ಧ ಪ್ರಾರಂಭವಾಯಿತು. ಯಾರೋ ಒಬ್ಬಾತ ಬಂದು ಲವನನ ರಥದಲ್ಲಿ ಹಾಕೊಂಡು ಹೋಗ್ತಿದ್ದಾನೆ ನೋಡು. ಕುಶ ನೋಡಿ ಬಂದು ಕರದೊಳಗೆ ಅಸ್ತ್ರವನ್ನು ಪಿಡಿದ. ಕರದಿ ಅಸ್ತ್ರವನ್ನು ಪಿಡಿದು ಗುರಿಗಿಟ್ಟು ತೊರೆದನಾಗಬಲು ಬೇಗ. ತಮ್ಮನ ಉಳಿಸಲು ಮನವನ್ನು ಮಾಡುತ್ತ ಬಂದ ಕುಶನ ಅಲ್ಲಿಂದಲೇ ಒಂದು ಅಸ್ತ್ರ ಪ್ರಯೋಗ ಮಾಡಿದರಂತೆ. ಆ ಬಾಣವು ಮುಂದೋಡುತ್ತಿರುವ ಕುದುರೆಗಳನ್ನೆಲ್ಲ ಗರಗರಗರನೆ ತಿರುಗಿಸಿ ಹಿಂದಕ್ಕೆ ಕರೆತಗೊಂಡು ಯುದ್ಧರಂಗದಲ್ಲೇ ನಿಲ್ಲಿಸಿಬಿಡ್ತು. ಕುಶ ನೋಡಿ ಬಂದು ತಮ್ಮನನ್ನು ಬಿಡಿಸಿದ ಪಾಶದಿಂದ. ಇವರಿಬ್ಬರೂ ನಿಂತು ಬಿಟ್ಟರು ಯುದ್ಧಕ್ಕೆ. ಲಕ್ಷ್ಮಣ ಆಶ್ಚರ್ಯ ಪಡ್ತಾನೆ. ಇದ್ಯಾರು ಇಬ್ರು ಒಂದೇ ತರ ಇದ್ದಾರಲ್ಲ, ಅವನು ಇವನೋ, ಇವನವನೋ, ಅಲ್ಲ ಅಲ್ಲ ಇವನವನೇ, ಅಲ್ಲ ಅಲ್ಲ ಅವನು ಇವನೇ. ಆ ಇಬ್ಬರು ಒಂದೇ ರೂಪಿನವರು. ಹೋರಾಟ ಪ್ರಾರಂಭವಾಯಿತು. ಸ್ವಲ್ಪ ಕಾಲವಾಗುವುದರೊಳಗಾಗಿ ಲವಕುಶರೀರ್ವರು ಸೇರಿ ಅಸ್ತ್ರ ಪ್ರಯೋಗ ಮಾಡಿದರಂತೆ. ಆ ಅಸ್ತ್ರಕ್ಕೆ ಎದೆಯನ್ನು ಕೊಟ್ಟು ಲಕ್ಷ್ಮಣನು ರಾಮಂತ ಕೆಳಗುರುಳಿದ. ವರ್ತಮಾನ ಮುಟ್ಟಿ ಭರತ ಯುದ್ಧಕ್ಕೆ ಬಂದರೆ ಆ ಭರತನೂ ಸಹ ಈ ಮಕ್ಕಳನ್ನು ಗೆಲ್ಲಲಾರದೆ ಕೆಳಗುರುಳಿದ. ಕೊನೆಗೋರ್ವನೇ ಉಳಿದ ಶ್ರೀರಾಮಚಂದ್ರ ಯುದ್ಧಕ್ಕೆ ಬರಲು. ಯುದ್ಧಕ್ಕೆ ಹೊರಡುವಾಗ ಹೇಳಿದರಂತೆ, ಸುಗ್ರೀವ, ವಿಭೀಷಣ, ಎಲ್ಲರೂ ನಡೆಯಿರಿ ಯುದ್ಧಕ್ಕೆ. ಸಮಸ್ತ ಸೈನ್ಯ ಹೊರಟಿದೆ. ಅಂಗದ, ನಳ, ನೀಡ, ಸುಷೇಣ, ಗವಯ್ಯ, ಗವಾಕ್ಷ, ಗಂಧಮಾದನ, ದಿವಿದ, ಮೈಂದ ಇಷ್ಟು ಜನಗಳು ಹೊರಟರೆ ಸೂರ್ಯದೇವ ನೋಡಿದ, ನನ್ನ ವಂಶದ ಮೊಮ್ಮಕ್ಕಳಿಗೆ ಇಂತಹ ಒಂದು ಕಷ್ಟ ಬರಬಾರದು ಎಂಬುದಾಗಿ ಆ ಬಾಲಕರಿಗೆ ರಥವನ್ನು, ಅಕ್ಷಯ ತೋಣೀರ ಬಾಣಗಳನ್ನು ದಯಪಾಲಿಸಿದ್ದಾನಂತೆ. 5 ಕಲಶಗಳ ಕೂಡಿದ ರಥದಲ್ಲಿ ರಾಮದೇವರು ಬಂದು ರಣರಂಗದಲ್ಲಿ ನಿಂತರು. ಆ ಮಕ್ಕಳನ್ನು ನೋಡಿ ಕೇಳಿದರಂತೆ, ಮಕ್ಕಳೇ, ನೀವು ಯಾರು? ನಿಮ್ಮ ತಂದೆ ತಾಯಿಗಳ ಹೆಸರೇನು? ಕುಶ ಹೇಳಿದ, ನೀವು ಬಂದಿರುವುದು ನಮ್ಮಲ್ಲಿ ಯುದ್ಧ ಮಾಡಲಿಕ್ಕೋ ಸಂಬಂಧ ಬೆಳೆಸಲಿಕ್ಕೋ? ಹಾಗಂದ ಕೂಡಲೇ ರಾಮದೇವರು ಹೇಳಿದರು, ಎಷ್ಟು ಉದ್ಧಟರಾಗಿ ಮಾತನಾಡ್ತಿದ್ದೀರಾ? ಹಾಗಾದರೆ ನೀವು ಯುದ್ಧಕ್ಕೆ ಬಂದಿದ್ದೀರಾ? ಹೇಳಿ, ತುರಗವನ್ನು ಕಟ್ಟಿದಿರೇಕೆ? ಈ ಕುದುರೆಯನ್ನು ಏಕೆ ಕಟ್ಟಿದಿರಿ? ತುರಗವನ್ನು ಕಟ್ಟಿದಿರೇಕೆ? ಪಕ್ಕದಲ್ಲಿದ್ದ ಕುಶ ಹೇಳಿದ, ತುರಗದ ಪಣೆಯೊಳಗೆ ಧರೆಗೊಬ್ಬನೇ ವೀರನೆಂದು ಬರೆದಿರೇಕೆ? ಆಗ ವಿಭೀಷಣ ಹೇಳ್ತಾನೆ, ಧರೆಗೋರ್ವನೆ ವೀರ ಶ್ರೀರಾಮನಿರುವನು ಅದಕ್ಕೆ. ಅದಕ್ಕೆ ಲವ ಹೇಳಿದ, ಅವಗಿಂತಲೂ ಮಿಗಿಲಾದವರು ಧರೆಯಲ್ಲಿ ಇರುವರೆಂಬುದನ್ನು ತೋರುವುದಕ್ಕೆ. ರಾಮದೇವರು ಹೇಳಿದರು, ಹಾಗಾದರೆ ಧುರಕ್ಕೆ ಸಿದ್ಧವೇ? ಬಾಲಕ ಹೇಳಿದ, ಮೇಣನು ಮಾನವೇ ನೋಡಿ ಎಂಬುದಾಗಿ ಅಸ್ತ್ರವನ್ನು ತೊಟ್ಟನಂತೆ. ತಂದೆ ಮಕ್ಕಳ ಯುದ್ಧ ಪ್ರಾರಂಭವಾಯಿತು. ಹನುಮಂತ ಹೇಳಿದ, ತಾತ, ನನ್ನಿಂದ ಸಹನೆ ಆಗ್ತಾ ಇಲ್ಲ, ನನಗೆ ಅವಕಾಶ ಕೊಟ್ರೆ ಹೋಗಿ ಎಳ್ಕೊಂಬಂದು ಬಿಡ್ತೀನಿ ಅವರನ್ನ. ಜಾಂಬುವಂತರು ಹೇಳ್ತಾರೆ, ಇದರಲ್ಲೊಂದು ಗುಟ್ಟಿದೆ ಕಣಪ್ಪ. ಏನು ತಾತ? ಓರ್ವನಂ ನೋಡೆ ರಾಘವನಂತಿರುವ ಮತ್ತೋರ್ವ ಸೀತಾ ಮಾತೆಯನೆ ಪೋಲುವ, ಇವರಿವರಲ್ಲಿ ಹುದು ಸಂಬಂಧ ಯಮಗೆ ಕಲಹ ಮೌನವಾಗೋ. ಒಬ್ಬ ಸೀತಾಮಾತೆಯಂತೆ ಕಾಣ್ತಾನೆ, ಇನ್ನೊಬ್ಬ ರಾಮದೇವರ ಹಾಗೆ ಇದ್ದಾನೆ. ಮಕ್ಕಳ ಬಿಟ್ಟ ಬಾಣ ರಾಮನ ಪಾದದ ಮೇಲೆ ಬಿಡುತ್ತದೆ, ರಾಮ ಬಿಟ್ಟ ಬಾಣ ಆ ಹುಡುಗರ ತಲೆ ಮೇಲೆ ಹೋಗ್ತದೆ. ಇದೇನು ವಿಚಾರ ತಿಳಿಯೋಣ ಮಲಕೊಳ್ಳೋ ಅಂತ ಮಲಗಿದರಂತೆ. ಮಕ್ಕಳು ಮೋಹನಾಸ್ತ್ರವನ್ನು ತೆಗೆದಿದ್ದಾರೆ, ಸನ್ಮೋಹನಾಸ್ತ್ರವನ್ನು ಪ್ರಯೋಗ ಮಾಡಿದರಂತೆ. ರಾಮದೇವರು ಎದೆ ಕೊಟ್ಟಿದ್ದೆ, ಹರ ಹರ ಮಹಾದೇವಂತ ಬಿದ್ದರು. ಮಕ್ಕಳು ಆ ಗೆದ್ದ ಗುರುತಿಗಾಗಿ ಅಲ್ಲಿರಬಹುದಾದ ಕಿರೀಟಾದಿಗಳನ್ನೆಲ್ಲ ಹೊತ್ತು ಯಾರಾದರೂ ಸಿಗ್ತಾರೆ ಅನ್ನುವಾಗ ಈ ಮಲಗಿದ್ದ ಜಾಂಬುವಂತರನ್ನ ಕಂಡು, ಓಹೋ ಇವರಿಬ್ಬರಿದ್ದಾರೆ ಎಂಬುದಾಗಿ ಅವರ ತಲೆಯ ಮೇಲೆ ಹೊರಿಸಿಕೊಂಡು ಆಶ್ರಮಕ್ಕೆ ಬಂದರು. ಸೀತಾಮಾತೆ ನೋಡಿದ್ಲು, ಜಾಂಬುವಂತ, ಇದೇನಿದು ಹೀಗಾಯಿತಲ್ಲ? ಅಮ್ಮ, ರಣರಂಗಕ್ಕೆ ಬಂದು ನೋಡು ತಾಯಿ ಎಂದಾಗ ಆ ತಾಯಿ ಬಂದು ರಣರಂಗದಲ್ಲಿ ರೋಧಿಸ್ತಿದ್ದಾಳೆ.
ಮಕ್ಕಳೇ, ನೀವು ರಾಮಾಯಣವನ್ನು ಪಠನ ಮಾಡಿದ್ದರಿಂದ ಸಾರ್ಥಕವಾಯಿತೆ, ಏನು ಕಾರ್ಯ ಮಾಡಿದರು ಎನ್ನುವಾಗ ಭೂಮಿ ಢಮ್ಮನೆ ಬಾಯಿಬಿಟ್ಟಿದೆ. ವಾಲ್ಮೀಕಿ ಮಹರ್ಷಿಗಳು ವೇಳೆಗೆ ಬಂದಿದ್ದಾರೆ. ತಮ್ಮ ಅಮೃತ ಜಲವನ್ನು ತೆಗೆದು ಒಂದು ಸಲ ಪ್ರೋಕ್ಷಣೆಯನ್ನು ಮಾಡಿದರಂತೆ ರಾಮ ವಿನಃ ಎಲ್ಲರೂ ಎಚ್ಚರರಾದರು. ಮಕ್ಕಳು ಕೇಳಿದರು, ನನ್ನ ತಂದೆ ಎಚ್ಚರನಾಗಲಿಲ್ವಲ್ಲ ಅಪ್ಪ, ಆತ ಭಕ್ತಿ ವಶನಲ್ಲದೆ ಶಕ್ತಿ ವಶನಲ್ಲ ಎಂದಾಗ ಮಕ್ಕಳು ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಿದರಂತೆ ಆ ನಾದಕ್ಕೆ ಮರುಳಾಗಿ ರಾಮದೇವರು ಮೇಲಕ್ಕೆ ಎದ್ದಿದ್ದಾರೆ. ಸೀತಾದೇವಿ ಆ ಇಬ್ಬರ ಮಕ್ಕಳನ್ನು ಹಿಡಿದು ತಂದು, ರಾಘವ, ಇದು ಹೆಣ್ಣಾಗಿ ಹುಟ್ಟಿದ ಮೇಲೆ ನನ್ನ ಜನ್ಮ ಸಾರ್ಥಕವಾಗಬೇಕಾದ್ದರಿಂದ ಈ ಮಕ್ಕಳನ್ನು ನಿನಗೆ ದಯಪಾಲಿಸಿದ್ದೇನೆ, ಸ್ವೀಕರಿಸು ಎಂಬುದಾಗಿ ಆ ಕುಶಲವರನ್ನು ರಾಮದೇವರಿಗೆ ಒಪ್ಪಿಸಿ, ಮಹತಾ ಭೂಮಾತಾ, ನನ್ನನ್ನು ನಿನ್ನ ಗರ್ಭದಲ್ಲಿ ಸೇರಿಸಿಕೋತಾಯಿ, ನಾನಿನ್ನಿರುವುದು ಚಂದವಲ್ಲ ಎಂದರೆ ಭೂಮಿ ಢಮ್ಮನೆ ಬಾಯಿ ಬಿಡುತ್ತಂತೆ. ಸೀತಾಮಾತೆ ಭೂಗರ್ಭದಲ್ಲಿ ಹೋಗಿ ಸೇರಿದ್ದಾಳೆ. ರಾಮದೇವರು, ಸೀತಾ! ವಾಲ್ಮೀಕಿರು ಬಂದು ತಡೆದರು. ಹೇ ರಾಘವ, ಎಲ್ಲವನು ಬಲ್ಲವನು ಏನರಿಯದವನಂತೆ ಏಕೆ ನಾಟಕವನ್ನಾಡುತ್ತಿದ್ದೀಯೇ? ಸೀತೆ ತಾನವತಾರವಾದ ಕಾರ್ಯದಿಂದ ರಾವಣ ಕುಂಭಕರ್ಣಾದಿಗಳಿಗೆ ಮೋಕ್ಷವಾಯಿತು ಎಂದ ಮೇಲೆ ಇನ್ನು ಈ ಮಕ್ಕಳನ್ನು ಕರೆದುಕೊಂಡು ಹೋಗಿ ನೀನು ಸುಕ್ಷೇಮದಿಂದ ಅಯೋಧ್ಯಾನಗರದಲ್ಲಿ ಬಾಳು ಎಂದಾಗ ತನ್ನಿಬ್ಬರ ಮಕ್ಕಳನ್ನು ತಬ್ಬಿದ್ದಾನೆ ರಘುವೀರ ಸಮರ್ಥ ಶ್ರೀರಾಮದೇವ. ತನ್ನ ಅನುಜನಾಗಿರುವ ಲಕ್ಷ್ಮಣ ಭರತ ಶತ್ರುಘ್ನರ ಸಹಿತವಾಗಿ ಆ ಗುರುಗಳಿಗೆ ವಂದಿಸಿ ನೇರವಾಗಿ ಅಯೋಧ್ಯಾನಗರಿಗೆ ಹಿಂತಿರುಗಿ ಬಂದನಂತೆ. ಹನುಮಾದಿಗಳು ಕಂಡು ಆ ಮಕ್ಕಳನ್ನು ನೋಡಿ ಸಂತೋಷಭರಿತರಾಗಿದ್ದಾರೆ. ಮಹಾನುಭಾವನಾದ ರಾಮನು ತನ್ನ ಮಕ್ಕಳಿಂದೊಡಗೂಡಿ ಸಾಲಂಕೃತ ಪಟ್ಟಾಭಿಷಕ್ತನಾಗಿದ್ದಾನೆ. ಇದರಲ್ಲಿ ಏನರ್ಥವಾಯಿತು ಎಂದರೆ, ರಾಮದೇವರು ತನ್ನ ತನಯರು ಎಂಥವರು, ನಾನೀ ಅವತಾರವನ್ನು ಕೊನೆ ಮಾಡಿದರೂ ಸಹ ನನ್ನ ವಂಶದಲ್ಲಿ ಇಂಥವರು ಅವತರಿಸಿ ರಾಜ್ಯವನ್ನು ಆಳಿದರು ಎಂಬುದು ಲೋಕಕ್ಕೆ ವೇದ್ಯವಾಗಲಿ. ಲೀಲಾಮಾನುಷ ವಿಗ್ರಹನಾಗಿರ್ತಕ್ಕಂಥ ರಘುವೀರ ಸಮರ್ಥ ಲೋಕಕ್ಕೆ ಸಾರಿದನಂತೆ ಈ ವಿಚಿತ್ರವಾಗಿರ್ತಕ್ಕಂಥ ಕಥೆಯನ್ನ. ಅಂದ ಮೇಲೆ ಮಕ್ಕಳ ಸಹಿತನಾಗಿ ಪಟ್ಟಾಭಿಷಕ್ತನಾಗಿರುವ ಲೋಕಾಭಿರಾಮನ ಈ ಕುಶಲವರ ಚರಿತ್ರೆಗೆ ಮಂಗಳವನ್ನು ಪಾಡಿ ಜಗತ್ತಿಗೆ ಮಂಗಳವಾಗಲಿ ಎಂದು ರಾಮನಿಗೆ ಮಂಗಳವನ್ನು ಪಾಡೋಣ. ಮಂಗಳವಾಗಲಿ ಸರ್ವರಿಗೆ, ಶುಭ ಮಂಗಳವಾಗಲಿ ಅನಿತರಿಗೆ, ಮಂಗಳವಾಗಲಿ.